ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. ಇದೇ ವಿಚಾರದ ಬಗ್ಗೆ ಕೆಲವು ತಿಂಗಳ ಹಿಂದೆ ಇದೇ ವೇದಿಕೆಯಲ್ಲಿ ನಾವು ಮಾತಾಡಿದ್ವಿ. ಆಗ ವಿ ವರ್ ವಿಶಿಂಗ್ ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ಈ ಪಿಡುಗು ದೂರವಾಗಲಿ ಅಂತ. ಆದರೆ ವಿಪರ್ಯಾಸ ಅಂದರೆ ಇವತ್ತೂ ಕೂಡ ನಾವು ಹಾಗೆ ನಮ್ಮ ಸಮಾಜ ಅದೇ ಸ್ಥಿತಿಯಲ್ಲಿದೆ. ವರದಕ್ಷಿಣೆ ಕಿರುಕುಳ ದೇಶದ ಒಟ್ಟು ಪ್ರಕರಣಗಳಲ್ಲಿ ನಮ್ಮ ಬೆಂಗಳೂರಲ್ಲಿ 87% ಕೇಸಸ್ ದಾಖಲಾಗಿವೆ. ನಿಜಕ್ಕೂ ಕೂಡ ಒಂದು ನಾಚಿಕೆಗೇಡಿನ ವಿಷಯ ಇದು. ಎತ್ತ ಸಾಗ್ತಾ ಇದೆ ನಮ್ಮ ಸಮಾಜ. ನಾವು ಟೆಕ್ನಾಲಜಿ ಎಲ್ಲದರಲ್ಲೂ ಮುಂದಿದ್ದೀವಿ, ಜೊತೆಗೆ ಈ ಕೇಸಸ್ ಅಲ್ಲೂ ಕೂಡ ಮುಂದಿದ್ದೀವಿ. ಹಾಗಾದ್ರೆ ಇದಕ್ಕೆ ಕೊನೆನೇ ಇಲ್ವಾ? ಹೆಣ್ಣು ಮಕ್ಕಳ ಸ್ಥಿತಿ ಹೇಗಿದೆ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ? ಈ ಬಗ್ಗೆ ಮಾತಾಡೋಣ. ಇದೇ ಹೊತ್ತಿನ ವಿಶೇಷ. ವರದಕ್ಷಿಣೆ ಕಿರುಕುಳ ನಾವೇ ನಂಬರ್ 1. ಎಸ್, ನಾನಾಗಲೇ ಹೇಳಿದೆ ನಾವೇ ನಂಬರ್ 1 ಅಂತ. ನಿಜಕ್ಕೂ ಕೂಡ ನಾಚಿಕೆ ಆಗುತ್ತೆ ನಾವೇ ನಂಬರ್ 1 ಅಂತ ಈ ರೀತಿ ಪ್ರಕರಣಗಳಲ್ಲಿ ಹೇಳ್ಕೊಳ್ಳೋದಕ್ಕೆ. ಜೊತೆಗೆ ಮತ್ತೊಮ್ಮೆ ಈ ಹಿಂದೆಯೂ ಕೂಡ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ಆಗ್ಲೂ ಬೆಂಗಳೂರು ಟಾಪ್ 1ನೇ ಸ್ಥಾನದಲ್ಲಿತ್ತು ನಮ್ಮ ದೇಶದಲ್ಲಿ. ಈಗ ಮತ್ತೊಮ್ಮೆ ರಾಜ್ಯದ ಮಾನ ಮರ್ಯಾದೆ ಹರಾಜಾಗಿದೆ. ದೇಶದಲ್ಲೇ ಅತಿ ಹೆಚ್ಚು ವರದಕ್ಷಿಣೆ ಕಿರುಕುಳ ಪ್ರಕರಣಗಳು ದಾಖಲಾಗಿರೋದು ನಮ್ಮ ಬೆಂಗಳೂರಲ್ಲಿ. ಎಲ್ಲ ಪ್ರಕರಣಗಳ ಪೈಕಿ 87%, 87% ರಾಜಧಾನಿಯಲ್ಲೇ ದಾಖಲಾಗಿದೆ. ಹೆಣ್ಣಿಗೆ, ಅದರಲ್ಲೂ ಮದುವೆ ಆಗಿ ಹೋಗಿರುವಂತಹ ಸೊಸೆಗೆ ಅಥವಾ ಹೆಣ್ಣು ಮಗಳಿಗೆ ಗಂಡ ಹಾಗೂ ಅತ್ತೆ ಮಾವಂದಿರ ಕಿರುಕುಳ ಜಾಸ್ತಿ ಆಗ್ತಾ ಇದೆ. ಅತ್ತೆ ಮಾವ ಹಾಗೆ ಗಂಡಂದಿರ ವಿರುದ್ಧ 878 ಕೇಸ್ಗಳು ದಾಖಲಾಗಿವೆ. ವರದಕ್ಷಿಣೆ ಕಿರುಕುಳ ಹಾಗೆ ಈ ಹಿಂಸೆ ಪ್ರಕರಣಗಳು, ದುಡ್ಡಿಗೋಸ್ಕರ ಹಿಂಸೆ ಕೊಡೋದು, ಟಾರ್ಚರ್ ಕೊಡೋದು, ಈ ರೀತಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಸಹಜವಾಗಿಯೇ ಆತಂಕ ಶುರುವಾಗಿದೆ. NCRB ತನಿಖೆಯಲ್ಲಿ ಬೆಂಗಳೂರಿನ ಬಂಡವಾಳ ಬಯಲಾಗಿದೆ. ಅಂದರೆ ಬೆಂಗಳೂರು ನಾವು ಹೇಳ್ತೀವಿ ಅತಿ ಹೆಚ್ಚು ಸಿವಿಲೈಸ್ಡ್ ಪೀಪಲ್ ಇರುವಂತಹ ಊರು ಅಂದರೆ ಬೆಂಗಳೂರು. ಹಾಗೆ ಎಜುಕೇಷನ್ ಚೆನ್ನಾಗಿದೆ, ಅದ್ರ ಜೊತೆಗೆ ವರ್ಕಿಂಗ್ ಪೀಪಲ್ ಕೂಡ ಜಾಸ್ತಿ ಇದ್ದಾರೆ ಅಂತ. ಆದರೆ ಇಂತಹ ಬೆಂಗಳೂರಲ್ಲಿ, ಎಲ್ಲದರಲ್ಲೂ ಮುಂದಿರುವಂತಹ ಬೆಂಗಳೂರಲ್ಲಿ, ಎಲ್ಲದಕ್ಕೂ ಮಾದರಿಯಾಗಿರುವಂತಹ ಬೆಂಗಳೂರಲ್ಲಿ ಈ ರೀತಿ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ. ಯಾವುದೋ ಗ್ರಾಮೀಣ ಭಾಗದಲ್ಲಿ ಯಾವುದೋ ಒಂದು ಮೂಲಲ್ಲಿರುವಂತಹ ಹಳ್ಳಿ ಅಥವಾ ಎಜುಕೇಷನ್ನಿಂದ ವಂಚಿತವಾಗಿರುವಂಥ ಹಳ್ಳಿಯ ಡೇಟಾ ಅಲ್ಲ ಇದು. ಬೆಂಗಳೂರಂಥ ಮಹಾನಗರಿ, ಎಲ್ಲದರಲ್ಲೂ ಮುಂದಿರುವಂಥ ಮಹಾನಗರಿಯಲ್ಲಿ ಈ ರೀತಿ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಪ್ರಕರಣಗಳಲ್ಲಿ ಬೆಂಗಳೂರಿಗೆ ಅಗ್ರಸ್ಥಾನ ಸಿಕ್ಕಿದೆ. NCRB ವರದಿಯಲ್ಲಿ 4383 ವರದಕ್ಷಿಣೆ ಕಿರುಕುಳಗಳು ದಾಖಲಾಗಿವೆ. ಬೆಂಗಳೂರಿನಲ್ಲೇ, ಅಂದರೆ ಇದು ಟೋಟಲ್ ಆಗಿ 4000 ನಾನು ಏನು ಹೇಳಿದೆ, ಇದು ದೇಶದಲ್ಲಿ. ಇನ್ನು ಬೆಂಗಳೂರಿನಲ್ಲೇ ಭರ್ಜರಿ 878 ಪ್ರಕರಣ ದಾಖಲಾಗಿದೆ. ವರದಕ್ಷಿಣೆ ಕಿರುಕುಳ ಪ್ಲಸ್ ಲೈಂಗಿಕ ಕಿರುಕುಳ ಇದೆಲ್ಲ 6237 ಪ್ರಕರಣಗಳು ಇಡೀ ದೇಶದಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ. ಜೊತೆಗೆ ಇಡೀ ದೇಶ ಅಂತ ತಗೊಂಡ್ರೆ 19 ಮಹಾನಗರಿಗಳಲ್ಲಿ ಡೌರಿ ಕೇಸಸ್ ಹೆಚ್ಚಾಗ್ತಾ ಇದೆ. 19 ಮಹಾನಗರಗಳಲ್ಲಿ 8,40,905 ಅಪರಾಧ ಕೇಸ್ಗಳು ಕೂಡ ದಾಖಲಾಗಿದೆ. ಹೀಗಾಗಿ ನಾವು ಎಷ್ಟೇ ಮುಂದುವರಿತಾ ಇದ್ರೂ ಕೂಡ ಈ ರೀತಿ ಅಪರಾಧ ಪ್ರಕರಣಗಳು, ಕ್ರೈಮ್ ರೇಟು, ಡೌರಿ ಕೇಸಸ್ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇರೋದು ನಿಜಕ್ಕೂ ಕೂಡ ವಿಪರ್ಯಾಸ. ಎಸ್, ನಾನು ಆಗಲೇ ಹೇಳಿದೆ ಒಂದಷ್ಟು ಅಂಕಿ ಅಂಶಗಳನ್ನು. ಹಾಗಾದರೆ ಯಾವ ರೀತಿ ಪ್ರಕರಣಗಳು? ನಾನು ಆಗಲೇ ಹೇಳಿದ ಹಾಗೆ ಇಡೀ ದೇಶದಲ್ಲಿ ಒಂದಷ್ಟು ಪ್ರಕರಣಗಳು, ಅಪರಾಧ ಕೇಸ್ ಆಗಿರ್ಬೋದು, ಈ ಡೌರಿ ಕೇಸ್ ಆಗಿರ್ಬೋದು, ಲೈಂಗಿಕ ಕಿರುಕುಳದ ಕೇಸ್ಗಳು ದಾಖಲಾಗಿವೆ ಅಂತ. ಅದರಲ್ಲಿ ಯಾವ ರೀತಿಯ ಪ್ರಕರಣಗಳು ದಾಖಲಾಗಿವೆ, ಯಾವ ರೀತಿಯ ಪ್ರಕರಣಗಳು ಎಷ್ಟೆಷ್ಟು ಸಂಖ್ಯೆಯಲ್ಲಿ ದಾಖಲಾಗಿವೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಪತಿಯಿಂದ ಕ್ರೌರ್ಯಕ್ಕೆ ಕುರಿತಂತೆ 50,584 ಕೇಸ್ಗಳು, ಅಂದರೆ 28.4% ಕೇಸ್ಗಳು ಗಂಡನಿಂದ ಹಿಂಸೆ. ಹಾಗೆ ಮಕ್ಕಳ ಮೇಲಿನ ಅಪರಾಧ 24,377 ಕೇಸ್ಗಳು, ಅಂದರೆ 56% ಹತ್ರ ಮಕ್ಕಳ ಮೇಲೂ ಕೂಡ ದೌರ್ಜನ್ಯ ನಡೀತಾ ಇದೆ. ವರ್ಷದಿಂದ ವರ್ಷಕ್ಕೆ ಏರ್ತಾ ಇದೆ ಸೈಬರ್ ಕ್ರೈಮ್ ಪ್ರಕರಣಗಳು. ಇದನ್ನು ಕೂಡ ನಾವು ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ತೋರಿಸ್ತಾನೆ ಇದ್ದೀವಿ. ಸೈಬರ್ ವಂಚಕರ ಹಾವಳಿ, ಹಾಗೆ ಯಾವ ರೀತಿ ನಂಬಿಕೆಯನ್ನೇ ಅಸ್ತ್ರವಾಗಿಟ್ಕೊಂಡು ಅವರು ವಂಚನೆಯನ್ನು ಮಾಡ್ತಿದ್ದಾರೆ ಅಂತ. ಹಾಗೆ ಒಂದೇ ವರ್ಷದಲ್ಲಿ 34,958 ಪ್ರಕರಣಗಳು ಬುಕ್ ಆಗಿದೆ ಈ ಸೈಬರ್ ಕ್ರೈಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ 3%. ಇದಕ್ಕೆ ಸಂಬಂಧಿತ ಅಪರಾಧಗಳು 56.6% ಅಷ್ಟು ದಾಖಲಾಗಿವೆ ಅಂತೆ. ಜೊತೆಗೆ ಆರ್ಥಿಕ ಅಪರಾಧದ ಬಗ್ಗೆ 42,747 ಪ್ರಕರಣಗಳು, ಅಂದರೆ 90.4% ದಾಖಲಾಗಿದೆ ಆರ್ಥಿಕ ಅಪರಾಧಕ್ಕೆ ರಿಲೇಟೆಡ್ ಇರುವಂತಹ ಪ್ರಕರಣಗಳು. ಜೊತೆಗೆ ಆಸ್ತಿ ಸಂಬಂಧಿತ ಪ್ರಕರಣಗಳು 2,80,867 ಪ್ರಕರಣ ದಾಖಲಾಗಿದೆ, ಅಂದರೆ 87.9%. ಅಂದರೆ ಇದೇ ಅತಿ ಹೆಚ್ಚು ಆಸ್ತಿ ದುಡ್ಡಿಗೋಸ್ಕರ.
ಹಿರಿಯ ನಾಗರಿಕರ ಮೇಲಿನ ಕ್ರೈಮ್, ವಯಸ್ಸಾದವ್ರನ್ನು ಕೂಡ ಬಿಡ್ತಾ ಇಲ್ಲ. ಅದು 4107 ಪ್ರಕರಣ ದಾಖಲಾಗಿದೆ, ಅಂದರೆ 6.9% ಅಷ್ಟು. ಹಾಗೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ, ವರ್ಷದಿಂದ ವರ್ಷಕ್ಕೆ ಇದು ಜಾಸ್ತಿ ಆಗ್ತಾ ಇದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 10% ಪ್ರಕರಣಗಳು ಏರಿಕೆ ಆಗಿದೆ. ದಿನದಿಂದ ದಿನಕ್ಕೆ ಇದು ಜಾಸ್ತಿ ಆಗ್ತಾ ಇದೆ ಹೊರತು ಕಮ್ಮಿ ಅಂತೂ ಆಗ್ತಾ ಇಲ್ಲ. ಬೇರೆ ಎಲ್ಲ ವಿಚಾರಗಳಲ್ಲೂ ನಾವು ಮುಂದುವರಿತಾ ಇದ್ದೀವಿ ವರ್ಷದಿಂದ ವರ್ಷಕ್ಕೆ. ಆದರೆ ಈ ರೀತಿ ಮೂಢನಂಬಿಕೆಗಳು, ಪಿಡುಗುಗಳು, ಕಿರುಕುಳ, ಇದರಲ್ಲಿ ಮಾತ್ರ ವರ್ಷದಿಂದ ವರ್ಷಕ್ಕೆ ನಾವು ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 10% ಪ್ರಕರಣಗಳು, ಈ ರೀತಿಯಾದಂಥ ಪ್ರಕರಣಗಳು ಏರಿಕೆಯನ್ನು ಕಂಡಿದೆ. ಹಾಗಾದರೆ ನಿಜಕ್ಕೂ ಆತಂಕಕಾರಿ ವಿಷಯ. ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ, ಅದರಲ್ಲೂ ಈ ಮಕ್ಕಳ ಮೇಲಿನ ಕ್ರೌರ್ಯ, ವಯಸ್ಸಾದವರ ಮೇಲಿನ ಕ್ರೌರ್ಯ, ಇದನ್ನು ತಡೆಗಟ್ಟೋದಕ್ಕೆ ಸಾಧ್ಯನೇ ಇಲ್ವಾ? ತಡೆಗಟ್ಟೋದಾದರೆ ಹೇಗೆ? ಇದೆಲ್ಲದರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಹೋಗೋಣ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಕನ್ನಡ ಪರ ಹೋರಾಟಗಾರ ತಾಯ್ನಾಡು ರಾಘವೇಂದ್ರ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಮೊದಲನೇದಾಗಿ ಈ ವಿಚಾರದ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಸರ್? ಫಸ್ಟ್ ರಿಯಾಕ್ಷನ್ ಅಂದರೆ, ಎಲ್ಲರಿಗೂ ಸುಖದ ಜೀವನ ಬೇಕು, ಒಗ್ಗಟ್ಟಿನ ಜೀವನ ಬೇಡ. ಯಾರು ಹೇಗಾರು ಹಾಳಾಗೋಗ್ಲಿ, ನನ್ನ ಮಕ್ಕಳು ಹೇಗಾದ್ರೂ ಹೋಗ್ಲಿ, ಗಂಡ ಹೇಗಾದ್ರೂ ಹೋಗ್ಲಿ, ಹೆಂಡತಿ ಹೇಗಾದ್ರೂ ಹೋಗ್ಲಿ, ಅಪ್ಪ ಅಮ್ಮ ಹೇಗಾದ್ರೂ ಹೋಗ್ಲಿ, ಅತ್ತೆ ಮಾವ ಹೇಗಾದ್ರೂ ಹೋಗ್ಲಿ, ನನ್ನ ಜೀವನ ಸುಖವಾಗಿರಬೇಕು, ನಾನು ಖುಷಿಯಾಗಿರಬೇಕು ಅನ್ನೋ ಧೋರಣೆಯಿಂದ ಇವತ್ತು ಇಷ್ಟೊಂದು ಡೈವರ್ಸ್ಗಳಿರ್ಬೋದು, ಕುಟುಂಬ ಒಡೆಯುವಂಥದ್ದಿರ್ಬೋದು ಆಗ್ತಾ ಇದೆ. ಯಾಕೆಂದರೆ ನೋಡಿ, ಮುಂಚೆಲ್ಲ ಒಂದು ತುಂಬು ಕುಟುಂಬದಲ್ಲಿ ನಾವು ಹುಟ್ಟಿದಾವಾಗೆಲ್ಲ ನಮ್ದೆಲ್ಲ ತುಂಬು ಕುಟುಂಬ. ಈಗ ನಮ್ಮ ತಂದೆ 4-5 ಜನ ಅಣ್ಣ ತಮ್ಮದಿರು, ಅಜ್ಜ ಅಜ್ಜಿ, ಈ ಥರ ತುಂಬು ಕುಟುಂಬದಲ್ಲಿ ಬೆಳೀತಾ ಇದ್ವಿ. ಆ ಒಂದು ತುಂಬು ಕುಟುಂಬದ ಒಂದು ಅಂದರೆ ನಮ್ಮ ಅಪ್ಪ ಅಮ್ಮನೇ ನೋಡ್ಕೋಬೇಕು ಅಂತ ಇರಲಿಲ್ಲ. ಆ ರೀತಿ ಎಲ್ಲ ವಾತಾವರಣದಲ್ಲಿ ಕೆಲವರು ಬೆಳೆದಿವಿ. ಈಗ ಏನಾಗಿದೆ ಎಂಬ ಅಂದರೆ, ಮೊದಲೇ ಈಗ ಒಬ್ಬ ಅವ್ರು ತಪ್ಪು ಅಂತ ಹೇಳಲ್ಲ, ಒಂದು ಪೋಷಕರು ಏನು ತಂದೆ ತಾಯಿ, ಹೆಣ್ಣ ಹೆತ್ತಂತ ತಂದೆ ತಾಯಿಗಳು ಮೊದಲೇ ನೋಡೋದೇನು ಅಂದರೆ ಅವ್ರ ಅಥವಾ ಅವರ ಹುಡುಗನ ತಂದೆ ಇದ್ದಾರ, ಹುಡುಗನ ತಾಯಿ ಜೊತೆಗಿದ್ರೆ ಅವ್ರ ವಯಸ್ಸೆಷ್ಟು, ಅಥವಾ ಈಗ ಬೇಗ ಸತ್ತೋಗ್ತಾರ, ಸ್ವಲ್ಪ ದಿನ ಇನ್ನು ಬದುಕ್ತಾರ ಅನ್ನೋದನ್ನ ನೋಡ್ಕೊಂಡು ಸಮೇತ ಇವತ್ತು ಹೆಣ್ಣುಗಳನ್ನ ಕೊಡುವಂಥ ಪರಿಸ್ಥಿತಿ ಆಗಿದೆ. ಇವತ್ತು ನೋಡಿ ಪಾಪ ನಮ್ಮ ಈಗ ಅನ್ನ ನೀಡುವಂಥ ರೈತರಿಗೆ ಇವತ್ತು ಅವ್ರದ್ದು 1000 ಎಕರೆ 100 ಎಕರೆ ತೋಟಗಳಿರುತ್ತೆ. ಈ ಬೆಂಗಳೂರಿಗಿನ್ನ ಒಳ್ಳೊಳ್ಳೆ ಮನೆಗಳೇ ಕಟ್ಕೊಂಡಿರ್ತಾರೆ. ಆದರೂ ಕೂಡ ಅವರು ಯಾರೋ ರೈತರನ್ನ ಇವತ್ತು ಮದುವೆ ಆಗಲ್ಲ, ಮದುವೆ ಮಾಡಿ ಮುಂದೆ ಕೊಡೋದು ಇಲ್ಲ. ಇವತ್ತು ಏನಾಗಿದೆ, ಒಳ್ಳೆಯ ಸೂಟು ಬೂಟು ಹಾಕ್ಕೊಂಡು ಒಂದು ಯಾವುದೋ ಕಾರ್, ಅವನ ಕಾರೋ ಬೇರೆಯವ್ರ ಕಾರೋ ಗೊತ್ತಿಲ್ಲ. ಈಗ ಈ ಸೂಟು ಬೂಟ್ಗಳೆಲ್ಲ ನಮ್ಮದು ಅಲ್ಲ ಇದೆ, ಈಗ ಕಂಪ್ನಿಗಳಿದ್ದಾವೆ, ಇವು ಬಾಡಿಗೆ ಸಿಗ್ತಾವ್ರಿ. ಎಷ್ಟೊಂದು ಬಾಡಿಗೆಗೆ ಕೋಟ್ಗಳು ಸೂಟ್ಗಳು ಬಾಡಿಗೆಗೆ, ಗಂಟೆ ಲೆಕ್ಕದಲ್ಲಿ ಬಾಡಿಗೆ ತಂದ್ಬಿಟ್ಟು ಹುಡುಗಿ ನೋಡ್ಬೇಕಾರೆ ಕಾರು ಅಷ್ಟೇ. ಈಗ ಅದು ಯಾರೋ ಧೂಮ್ ಕಾರ್ ಅಂತೇಳಿ ವೈಟ್ ಬೋರ್ಡ್ ಕಾರ್ಗಳು ಸಿಗ್ತವೆ. ಅದು ತಗೊಂಡೋಗ್ಬಿಟ್ಟು ಇವತ್ತು ಆ ತಂದೆ ತಾಯಿಗಳು ಯಾಮರಿಸಿ, ಹುಡುಗಿನ ಯಾಮರಿಸಿ ಮದುವೆ ಆಗಂಥವ್ರು ಇದ್ದಾರೆ. ಅವ್ರು ಏನು ಮಾಡ್ತಾರೆ, ಈ ಒಂದು ಜೀವನದ ಒಂದು ಖರ್ಚುಗಳಿಗೆ ಆಮೇಲೆ ಏನು ಮಾಡಬೇಕು ಅಂದರೆ ಈ ಥರ ಹೆಣ್ಮಕ್ಳನ್ನ ಒಳ್ಳೊಳ್ಳೆ ಮನೇಲಿ ನೋಡೋದು, ಮದುವೆ ಮಾಡ್ಬಿಟ್ಟು ಆಮೇಲೆ ವರದಕ್ಷಿಣೆ ಕಿರುಕುಳ ಅಂತ ಕೊಡ್ತಾರೆ. ಆಮೇಲೆ ನಾವು ಎಲ್ಲ ಸಂಘಟನೆಗಳು ಇಟ್ಕೊಂಡು ನಮ್ಮ ಹತ್ರ 100 ಕಂಪ್ಲೇಂಟ್ಗಳು ಬರ್ತವೆ. ಆದರೆ ನಾವು ಇನ್ನೊಂದು ಹೇಳೋದು ಅಂದರೆ, ಈಗ ಮುಂಚೆಲ್ಲ ನೋಡಿ, ನಮ್ಮ ತಾಯಿ ಹೇಗೆ ಅಂದರೆ, ನಾವೆಲ್ಲ ಇದ್ದಾಗ ನಾವೆಲ್ಲ ಅವ್ರಿಗೆ ರೊಟ್ಟಿ ಇಲ್ಲ ಅಂದರೂ ಅರ್ಧ ರೊಟ್ಟಿ ಅವರು ತಿಂದು ಅವರ ಗಂಜಿ ಕುಡಿದ್ಬಿಟ್ಟು ನಮಗೆ ಒಳ್ಳೆ ರೊಟ್ಟಿ ಕೊಟ್ಬಿಟ್ಟು ನಮ್ಮನ್ನು ಸಾಕಿದ್ದಾರೆ. ಇವತ್ತು ಹೇಗಾಗಿದೆ ಅಂದರೆ, ನಾವು ಕೆಲ ಹೆಣ್ಣು ಮಕ್ಕಳು ರೀ, ಮೊನ್ನೆ ಒಂದು ಘಟನೆ ನನಗಿನ್ನೂ ಆ TV ಹಾಕ್ಕೊಂಡು ಮತ್ತೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ. ಈ ಥರದ್ದು ಒಂದು ತಾಯಿ ಇರ್ತಾರಾ, ಈ ರೀತಿನ ಒಂದು ಹೆಣ್ಣಿರುತ್ತಾ ಅಂತ. ಒಂದು ಮಗುನ ಅವಳು ಒಂದು ಒಳ್ಳೆ ಜೀವನ ಒಳ್ಳೆ ಜೀವನ ಅಂದರೆ ಐಷಾರಾಮಿ ಜೀವನ ಮಾಡೋದಕ್ಕೋಸ್ಕರ ಒಂದು ಹೆಣ್ಣು ತಾನು ಹುಟ್ಟಿರೋ ಅಂತ ಹುಡುಗಿ ಮಗುನ ಆಲ್ರೆಡಿ ದೊಡ್ಡ ಮಗಳನ್ನ ಬಿಟ್ಟು ಬಂದಿದ್ರಳು ದಾವಣಗೆರೆಯಲ್ಲಿ. ಅವಳು ಈ ಚಿಕ್ಕ ಮಗನ ಕರ್ಕವಟ್ಲ ಅವರ ಜೊತೆನೆ ಬಿಟ್ಟಿದ್ದು ಬದುಕೊಂತ ಇದ್ದು. ಆ ಒಂದು ಸುಖ ಜೀವನಕ್ಕೋಸ್ಕರ ಅವಳು ಸಾಯಿಸಿದ್ರು ಕೂಡ ಅವಳು ಹೋಗಿ ಆ ಜನ್ಮದಿನ ಆಚರಿಸ್ಕೊಂಡು ಬರ್ತಾರೆ ಅಂದ್ರೆ ಇದು ಹೆಣ್ಣು ಕುಲಕ್ಕೆ ಅವಮಾನ ಅಲ್ಲನ್ರಿ. ಅಂದ್ರೆ ಈ ತರ ಒಂದು ಹೆಣ್ಣುಗಳು, ನಾವು ಹೆಣ್ಣು ಅಂದ್ರೆ ಇವತ್ತು ತಾಯಿ ಭಾವನದಲ್ಲಿ ನೋಡ್ತೇವೆ. ನಮ್ಮ ಕನ್ನಡಾಂಬೆ ತಾಯಿ ಭುವನೇಶ್ವರಿ ಹೆಣ್ಣು, ನಮ್ಮ ಭಾರತಾಂಬೆ, ನಮ್ಮ ದೇಶದ ನಾವು ಆ ರೀತಿ ಪೂಜ್ಯ ಭಾವದಿಂದ ನೋಡ್ತೇವೆ. ಇವತ್ತು ಯಾರೋ ಕೆಲವರು ಬೆರಳೆಣಿಕೆ ಅಷ್ಟು ಹೆಣ್ಮಕ್ಳು ಈ ತರ ಅಪರಾಧಗಳು ಮಾಡೋದ್ರಿಂದ ಇವತ್ತು ಎಲ್ಲ ನಾವು ಯೋಚನೆ ಮಾಡೋಂಥ ಪರಿಸ್ಥಿತಿ ಆಗಿದ್ದಾರೆ ಈ ಒಂದು ಕೇಸ್ಗಳು. ಆಮೇಲೆ ನಾನು ಇವತ್ತು ಕನ್ನಡ ಶಾಲಾ
ಹಾಕೊಂಡೆ ಕರ್ನಾಟಕದಿಂದ ನಾನು ಭಾಗವಹಿಸ್ತಾ ಇದ್ದೇನೆ ಇವತ್ತು. ನಮ್ಗೆ ದುಃಖ ಆಗುತ್ತೆ. ಇದು ನಾವೇ ನಂಬರ್ 1 ಏನ್ರಲ್ಲಿ ನಂಬರ್ 1 ಡೈವರ್ಸ್ ಕೇಸಲ್ಲಿ ನಂಬರ್ 1 ಅಂತ ನಾವು ಸುದ್ದಿ ಪ್ರಚಾರ ಮಾಡ್ತಾ ಇದ್ರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ರೀ. ನಾವು ಇದನ್ನ ದಯಮಾಡಿ ಹೇಳ್ತೇವೆ, ಈ ನಂಬರ್ 1 ಇದೆಯಲ್ಲ, ಇದು ನಾವು ಈ ಕನ್ನಡದ ಹೆಣ್ಮಕ್ಳು ಎಷ್ಟು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವತ್ತು ಏನಾಗಿದೆ ಅಂದ್ರೆ ಬೆಂಗಳೂರು ನಗರ ವಿಶ್ವದಾದ್ಯಂತ ಜನಗಳು ಇವತ್ತು ವಾಸ ಮಾಡ್ತಾರೆ. ಬರೀ ನಮ್ಮ ದೇಶದಲ್ಲಿರೋ ರಾಜ್ಯಗಳಲ್ಲ, ವಿಶ್ವದಾದ್ಯಂತ ಜನಗಳಿದ್ದಾರೆ. ಈ ಒಂದು ಅಂಕಿ ಅಂಶಗಳು ಇದೆಯಲ್ಲ, 87% ಡೈರಿ ಕೇಸ್ಗಳಲ್ಲಿ ಇದಾವೆ ಅಂತೇಳಿ, ಈ ಕೇಸ್ಗಳಲ್ಲಿ ಅಂಕಿಅಂಶ ನೀವು ಯಾವ್ಯಾವ ರಾಜ್ಯದವರು ಯಾವ್ಯಾವ ದೇಶದವರು ಎಷ್ಟು ಕಂಪ್ಲೇಂಟ್ ನಮ್ಮ ರಾಜ್ಯದಲ್ಲಿ ಆಗಿದೆ, ಕರ್ನಾಟಕದ ಕನ್ನಡಿಗರು ಎಷ್ಟು ಜನ ಇದ್ದಾರೆ ಅಂತ ಅಂಕಿಅಂಶ ತರಬೇಕು ದಯವಿಟ್ಟು. ಯಾಕಂದ್ರೆ ಅದನ್ನ ಹಾಕ್ಬೇಕು ನೀವು. ಯಾಕಂದ್ರೆ ಇದು ಇಡೀ ಕನ್ನಡಿಗರಿಗೆ 7.5 ಕೋಟಿ ಜನ ಇದಾವ್ರಿ. ನಾವು ಕನ್ನಡಿಗರು 7.5 ಕೋಟಿ ಜನರಲ್ಲಿ 87% ಬರೀ ಬೆಂಗಳೂರು ಅಂತ ಅಂದಾಗ, ಈ ಬೆಂಗಳೂರಲ್ಲಿ ಕನ್ನಡಿಗರು ಎಷ್ಟು ಜನ ಈ ಕೇಸನ್ನ ದಾಖಲೆ ಮಾಡಿದ್ದಾರೆ ಅಂತೇಳಿ ಪೊಲೀಸ್ ಇಲಾಖೆ ಕೂಡ ಅದನ್ನ ಸ್ಪಷ್ಟಪಡಬೇಕು. ಯಾಕಂದ್ರೆ ಇದ್ರ ಬಗ್ಗೆ ಒಂದು ಹೋರಾಟ ಮಾಡಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಪ್ರತಿಯೊಂದರಲ್ಲೂ ಬೆಂಗಳೂರು ಅಂದ್ರೆ ಈ ತರ ಒಂದು ಕ್ರಿಮಿನಲ್ ಕೆಲಸಗಳಿಗೆ ಆಗ್ತಾ ಇದೆ ಅಂದ್ರೆ, ನಾವೆಲ್ಲ ಹೊರ ರಾಜ್ಯಕ್ಕೆ ಹೋದಾಗ ಏನ್ರಿ ಬೆಂಗಳೂರಲ್ಲಿ ಬರೀ ನೀವು ಹೆಂಗಸರ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿರಂತೆ, ಮದುವೆ ಆಗ್ತಿರಂತೆ, ದುಡ್ಡು ಕೇಳ್ತಿರಂತೆ ಅನ್ನೋ ಭಾವನೆಗಳು ಬರುತ್ತೆ ರೀ. ಅದಕ್ಕೋಸ್ಕರ ಅದನ್ನು ಕೂಲಂಕುಷವಾಗಿ ಮಾಡಬೇಕು. ಆಮೇಲೆ ಇವತ್ತು ಏನಾಗಿದೆ ನೋಡ್ರಿ, ಕೆಲವು ಕನ್ನಡ ಪರ ಸಂಘಟನೆ ಅಂತ ಇರ್ಬೋದು, ಕೆಲ ಮಹಿಳಾ ಸಂಘಟನೆಗಳಿರ್ಬೋದು, ಅವರಿಗೆ ಮಾನ ಮರ್ಯಾದಿಲ್ಲ ರೀ ಕೆಲವರಿಗೆ. ಯಾಕಂದ್ರೆ ನಾನು ಈ ಶಾಲೆ ಹಾಕೊಂಡು ಹೇಳ್ತಾನೆ ಇಲ್ಲಿ. ಯಾಕೆ ಹೇಳ್ತಾನೆ ಅಂದ್ರೆ, ಇದೇ ಒಂದು ಮೊನ್ನೆ ನಮ್ಮ ಹತ್ರನೇ ಒಂದು ಆಫೀಸಿಗೆ ಒಂದು 6 ತಿಂಗಳಿಂದ ಒಂದು ಕೇಸ್ ಬರುತ್ತೆ ರೀ. ರಮೇಶ್ ಅಂತ ಹೇಳ್ಬಿಟ್ಟು ಯಾರೋ ಒಬ್ಬನ ಡ್ರೈವರು, ಅವನೇನೋ ಒಂದು ಡೂಪ್ಲಿಕೇಟ್ ಆಯಿಲ್ ಎಲ್ಲ ಮಾರ್ತಾನೆ ಅಂತ ನ್ಯೂಸು. ಒಂದು ದೇವನಹಳ್ಳಿಯಲ್ಲಿ ಒಂದು ಕುಟುಂಬ ಸಮೇತ ಆಗಿರೋ ಹೆಣ್ಮಗಳು, ಅವಳನ್ನ ಏನೋನೋ ಮಾಡಿ ಅವಳನ್ನ ಮನವೊಲಿಸಿ ಅಥವಾ ಏನೋ ಒಂದು ಅವನ ಆಸೆ ತೋರಿಸಿ ಕರ್ಕೊಬರೋದು, ಆ ಗಂಡನ ಬಿಡಿಸೋದು, ಕರ್ಕೊಬರೋದು, ಅವನ ಜೊತೆಗೆ ಇಟ್ಕೊಳ್ಳೋದು. ಅದಕ್ಕೇನು ಅಂದ್ರೆ ಕೆಲ ಈ ಅವಿವೇಕಿಗಳು, ಕೆಲ ಮಹಿಳಾ ಸಂಘಟನೆ ಅಂತ ಕಟ್ಕೊಂಡಿರೋರು ಆ ಒಂದು ರಮೇಶನ್ನ ಒಂದು 420ಗೆ ಇವರು ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಆ ಒಂದು ಗಂಡನ ಬಿಟ್ಬಿಡಮ್ಮ, ನೀನು ಗಂಡನ ಜೊತೆ ಬದುಕಬೇಡ, ನೀನು ಅಲ್ಲಿಂದ ಗೋಲ್ಡ್ಗಳು ತಗೋರು. ಆಮೇಲೆ ಈ ರೀತಿಯ ಕೆಲ ಏನಾಗುತ್ತೆ, ಈ ನಾವು ಹೆಣ್ಮಕ್ಳಿಗೂ ಕೈ ಮುಗಿದು ಹೇಳ್ತಾ ತಾಯಿಂದರಿಗೆ, ನೀವು ಯಾವ ಸಂಘಟನೆ ಜೊತೆಗೆ ಹೋಗ್ತೀರಾ, ನೀವು ಯಾರು ಸವಸ ಮಾಡ್ತಾ ಇದ್ದೀರಾ, ನೀವು ಯಾವ ಮಹಿಳಾ ಘಟಕದ ಹತ್ರ ಹೋಗ್ತೀರಾ, ಮಹಿಳಾ ಪರ ಸಂಘಟನೆಯವರು ಅವರ ಹಿನ್ನೆಲೆಗಳನ್ನ ಚೆಕ್ ಮಾಡಿ ಅವ್ರು ಎಷ್ಟು ಜನರಿಗೆ ನ್ಯಾಯ ಕೊಡಿಸಿದ್ದಾರೆ ಅನ್ನೋದು ನೋಡಿ. ಯಾಕಂದ್ರೆ ನಿಮಗೆ ಒಂದು ಸಲ ಜೀವನ ಸಿಗೋದು, ಮತ್ತೆ ಇನ್ನೊಂದು ಪಾಪ ನಿಮ್ಮ ಮಗುನ ನಿಮ್ಮ ಗಂಡನ ಏನೋ ಆಸೆ ಇರುತ್ತಾರೆ. ಈಗ ನನಗೆ ಅಂದರೆ ನಮ್ಮ ಕೈಕಾಲ ಆಡಲ್ಲ ರೀ. ನಮ್ಮ ಮನೆಗೆ ಹೋಗ್ಬಿಟ್ಟು ನಮ್ಮ ಹೆಂಡತಿ ಇಲ್ಲ ಅಂದರೆ ನಾವು ಏನಂತ ಮಾಡ್ತಾರೆ, ನೀರು ಕೊಡಬೇಕು ಅಂದ್ರೆ ಅವರೇ ಬೇಕು. ಈಗ ಆ ರೀತಿ ನಾವು ಒಂದು ಗಂಡು ಮಕ್ಕಳು ಬದುಕ್ತಾ ಇರ್ತೇವೆ. ಅಂಥದ್ರಲ್ಲಿ ಯಾರ್ದೋ ಒಂದು ಮಾತು ಕಟ್ಕೊಂಡು ಜೀವನ ಹಾಳು ಮಾಡಿಕೊಂಡು ಅದ್ರ ಜೊತೆಗೆ ಅವ್ರ ಮಕ್ಕಳು ಜೀವನ ಹಾಳು ಮಾಡ್ಕೊಬಿಟ್ರೆ, ಈ ಥರ ಒಂದು ಕೆಲ ಸಂಘಟನೆಗಳು ಇದ್ದಾರೆ, ಮಹಿಳಾ ಘಟಕ, ಮಹಿಳಾ ಸಂಘಟನೆಗಳು. ನಾವೇನೋ ಒಳ್ಳೇದು ಮಾಡ್ತೇವೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ನೋಡಬೇಕು, ಅವ್ರ ದರ್ಬಾರಗಳು ಏನೇನೋ ಹೇಳೋದು, ಯಾರೋ ಒಬ್ರು ಸಿಕ್ಬಿಟ್ರು ಅಂದ್ರೆ ಸಾಕು, ಆಮೇಲೆ ಗಂಡನ ಹತ್ರ 10,000 ಕೇಳೋದು, ಹೆಂಡತಿ ಹತ್ರ 10,000 ಕೇಳೋದು. ಆ ಪಾಪ ಅಮಾಯಕ ದೇವನಹಳ್ಳಿ ಲಕ್ಷ್ಮೀನಾರಾಯಣ ಅಂತ, ಅವನು ಪಾಪ ರೇಷ್ಮೆ ಅಂಗಡಿ ರೇಷ್ಮೆ ಸೀರೆ ಇಟ್ಕೊಂಡ್ರಿ, ಅವನ ಹತ್ರ ಹೋಗಿ ರೇಷ್ಮೆ ಸೀರೆಗಳು ತಂದಾರೆ ಇವರು. ಬರೀ ಅವ್ರನ್ನ ಸಂಸಾರ ಒಂದ್ ಮಾಡ್ತವೆ ಅಂತ ಒಂದೇ ಮಾಡಲ್ಲ, ಅಲ್ಲಿ ಒಂದ್ ಮಾಡೋದ್ರ ಡ್ರಾಮಾ ಮಾಡೋದು, ಮತ್ತೆ ಬೇರೆ ಮಾಡೋದು. ಈಗ ಮೊನ್ನೆ ಬಂದ್ರು, ನಾವೊಂದು ಫೋಟೋ ಕಾಪಿ ಎಲ್ಲ ಮಾಡ್ಕೊಂಡು ಒಂದು ಲೆಟರ್ ಬರ್ಸ್ಕೊಂಡು ಅವ್ರನ್ನ ಒಂದ್ ಮಾಡಿ ಕಳಿಸಿದ್ವಿ ನಮ್ಮ ಕಚೇರಿಯಿಂದ. ಕಳಿಸಿದ ಮೇಲೆ ಏನಾಗೋಯ್ತು ಅಂದ್ರೆ, ತಿರ್ಗಾ ಅವನು ಅವ್ರ ಬಂಗಾರಗಳನ್ನ ಕದ್ಕೊಂಡು ಪಾಪ ತಾಳಿ ಚೈನ್ ಸಮೇತ ಅವನು ಯಾರು ರಮೇಶ್ ಅನ್ನೋನಿಗೆ ಕೊಟ್ಬಿಟ್ಟು ಬಂದಿದ್ದಾಳೆ ಅಮ್ಮ ಪಾಪ. ಆದ್ರೂ ಅವನಿಗೆ ಸಾಕಾಗಿಲ್ಲ, ಮತ್ತೆ ಅವನಿಗೆ ಧಮಕಿ ಹಾಕೋದು, ಅವರ ಒಂದು ಆಸೆ ಮತ್ತೆ ಆಸೆ. ಆಮೇಲೆ ಇದು ನೋಡಿ, ಇವತ್ತು ಏನಾಗಿದೆ, ಮೊಬೈಲ್ ಅನ್ನ ಇದರಲ್ಲಿ ಎಲ್ಲ ಅವ್ರನ್ನ ಮನೆಗೆ ಕರೆದು ಬಿಡ್ತಾರೆ, ಏನೋ ಒಂದು ಜ್ಯೂಸ್ ಅಲ್ಲಿ ಏನೋ ಹಾಕೊಡ್ಬಿಡೋದು, ಅವರ ಒಂದು ಫೋಟೋಗಳನ್ನ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾರೆ. ಇವತ್ತು ನೋಡಿ ದೇವನಹಳ್ಳಿಯಲ್ಲಿ ಒಂದು ಕೇಸು ಇದಾಗಿದೆ, FIR ಆಗಿದೆ ಅವನ ಮೇಲೆ, ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಕೆಲ ಮಹಿಳಾ ಲಾಯರ್ಗಳೇ ಅವನ ಪರವಾಗಿ ಮತ್ತೆ ಅಲ್ಲಿ ಹೋಗಿ ವಾದ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಇದು ದುರಂತ. ಇದು ಒಬ್ಬ ಇವತ್ತು ಏನಾಗಿದೆ ನೋಡ್ರಿ, ಈ ತರ 420ಗಳಿಗೆ, ಈ ತರ ಜನಗಳಿಗೆ ಇವತ್ತು ನಾವು ಒಂದನ್ನ ಮಟ್ಟ ಹಾಕಿದ್ರೆ, ಒಬ್ಬ ಅಡ್ವೊಕೇಟ್ ಆಗಿ, ಒಬ್ಬ ಲಾಯರ್ ಆಗಿ ನಾವು ಈ ತರ ಕೇಸ್ಗಳು ತಗೊಳ್ಳಲ್ಲ. ನೀನು ಯಾರ್ದೋ ಮನೆ ಹಾಳು ಮಾಡ್ತೀಯ, ಯಾರ್ದೋ ಕುಟುಂಬ ಹೊಡಿತೀಯ ಅಂದಮೇಲೆ ತಗೊಳ್ಳಲ್ಲ. ಅಥವಾ ಆಮೇಲೆ ಪೊಲೀಸ್ ಸ್ಟೇಷನು ಹಾಗೆ ರೀ. ಇವತ್ತು ಪೊಲೀಸ್ ಸ್ಟೇಷನ್ ಹೇಗಾಗ್ಬಿಟ್ಟಿದೆ ಅಂದರೆ, ಅಲ್ಲಿ ಆ ಸ್ಟೇಷನ್ ಆಗಿ ಉಳ್ಕೊಂಡಿಲ್ಲ, ಅಲ್ಲಿ ಏನಾಗ್ಬಿಟ್ಟಿದೆ ಒಂಥರ ರಾಜಿ ಪಂಚಾಯತಿ. ಆಮೇಲೆ ಬರೀ ರಿಯಲ್ ಎಸ್ಟೇಟಲ್ಲಿ ದುಡ್ಡು ಬರುತ್ತೆ. ಈಗ ಯಾರು ಫಸ್ಟು ಹೆಣ್ಮಗಳು ಬಂದಾಳೆ, ಒಂದು ಕಂಪ್ಲೇಂಟ್ ಕೊಡ್ತಾಳೆ ಅಂದರೆ ಅವಳದು ಏನು ಅವಳು ಕಷ್ಟ ಆಗಿದೆ, ಅವಳದು ಪರಿಸ್ಥಿತಿ ಏನೋ ನೋಡಲ್ಲ ರೀ. ಹೆಣ್ಮಗಳು ಚೆನ್ನಾಗಿದ್ದಾಳ, ಫೋನ್ ನಂಬರ್ ಕೊಡ್ತಾಳ, ತಿರ್ಗಾ ನಾಳೆನ ಮೆಸೇಜ್ ಮಾಡ್ಬೋದಾ? ಈ ತರ ಅವಿವೇಕಿ ಕೆಲ ಪೊಲೀಸ್ ಅವ್ರು ಇದಾರೆ, ಅಡ್ವಾಂಟೇಜ್ ತಗೊಂತಾರೆ. ಇವತ್ತು ಕೆಲ ಅವರೊಂದೇ ಅಲ್ಲ, ಎಷ್ಟೋ ಡೈವರ್ಸ್ ಕೇಸ್
ಕೇಸ್ ತಗೊಳ್ಳೋ ಅಂತ ಲಾಯರ್ಗಳು ಇವತ್ತು ಕೆಲವು ಲಾಯರ್ಗಳು ಅವ್ರ ಸಮೇತ ಇವತ್ತು 2-3 ಮದುವೆ ಆಗಿದ್ದಾರೆ ಈ ಡೈವರ್ಸ್ ಕೇಸಿಗೆ ಹೋದಂತಾರೆ ಕೆಲವರು, ಎಲ್ಲರೂ ಅಲ್ಲ, ಪೊಲೀಸ್ ಅವರು ಎಲ್ಲರೂ ಅಲ್ಲ. ಆದ್ರೆ ಇವತ್ತು ಇಂಥ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ. ಇದನ್ನ ನಾವು ಯಾಕೆ ಇದನ್ನು ಒತ್ತಿ ಹೇಳಿ ನಾವು ಇದನ್ನು ಪಬ್ಲಿಕಲ್ಲಿ ಹೇಳ್ತಾ ಇದ್ದೇವೆ ಅಂದ್ರೆ, ಇದನ್ನ ನೋಡೋವಂಥ 4 ಜನನು ಏನಾದರೂ ಸಣ್ಣ ಪುಟ್ಟ ಜಗಳ ರೀ, ಇವತ್ತು ಗಂಡ ಹೆಂಡತಿ ಜಗಳ ಮಾಡ್ಕೊಂಡ್ರು, ಯಾವುದೋ ಒಂದು ಬೆಳಗ್ಗೆ ತಿಂಡಿ ಸರಿ ಇರಲಿಲ್ಲ, ಯಾವುದೋ ಪಲ್ಯ ಸರಿ ಇಲ್ಲ ಅಂತ ಚಿಕ್ಕ ಪುಟ್ಟದಕ್ಕೆ ಇವತ್ತು ಜಗಳ ಮಾಡ್ಕೊಂಡು ಡೈವರ್ಸಿಗೆ ಹೋಗ್ತಾ ಇದೆ. ಅಂಥವ್ರು ಯೋಚನೆ ಮಾಡ್ಬೇಕು, ನಾನು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಬೇಕಾ, ನಾನು ಯಾರೋ ಒಬ್ಬ ಮಹಿಳಾ ಸಂಘಟನೆಗೆ ಅಥವಾ ಯಾವುದೋ ಒಂದು ಇದಕ್ಕೆ ಹೋಗ್ಬೇಕಾ, ಅವರು ನಾನು ಜವಾಬ್ದಾರಿಯುತವಾಗಿ ಮಾಡ್ತಾರೆ. ಅಲ್ಲ ರೀ, ನಾವೆಲ್ಲ ಇವಾಗ ಒಂದು ಸಂಘಟನೆ ನಾವು ಕಟ್ಟಿದ್ದೇವೆ, ಶಾಲೆ ಹಾಕೊಂತೇವೆ ಅಂತ ಪವಿತ್ರವಾದಿದ್ದು ನಮ್ಮ ಹತ್ರ ಆದ್ರೆ ಒಂದು ಕುಟುಂಬ ಒಂದು ಮಾಡ್ಬೇಕ್ರಿ. ಒಂದು ಮಾಡಿದಾಗ ಅಟ್ಲೀಸ್ಟ್ ಅವ್ರು ಯಾರ್ದೋ ಅವ್ರ ಮನೆಗೆ ಹೋದಾಗ ಒಂದು ಕಪ್ ಕಾಪಿ ಮಾಡ್ಕೊಡಮ್ಮ ಅಂತ ನಾವು ಕೇಳ್ಬೋದು. ಅವ್ರನ್ನ ಒಂದು ಆ ಕುಟುಂಬವನ್ನೇ ನಾವು ಒಂದು ಮಾಡದೆ ಹೊಡಿತೇವೆ ನಾವು ಬರೀ ದುಡ್ಡಿನ ಆಸೆಗೆ ಅಂದರೆ ಹೇಗಾಗುತ್ತೆ? ಇದು ಸಮಾಜ ಬದಲಾವಣೆ ಮಾಡಬೇಕು. ಆಗಿಲ್ಲ ಅಂದರೆ ನಾವೊಂದು ಬೋರ್ಡ್ ಹಾಕೋಬಾರ್ದು, ನಾವೊಂದು ಸಂಘಟನೆ ಮಾಡ್ತಾ ಇದ್ದೀವಿ, ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಅಂತ. ಇವತ್ತು ಕೆಲವ್ರದ್ದಾಗಿದೆ. ದಯಮಾಡಿ ತಾಯಂದಿರಿಗೆ, ತನ್ನ ತಂಗಿದಿರಿಗೆ, ಅಕ್ಕಂದಿರಿಗೆ ಹೇಳೋದೇನಪ್ಪ ಅಂದರೆ, ನೀವು ಹೋಗೋ ಜಾಗ ಯಾವುದು, ನೀವು ಹೋಗದಿರೋ ಜಾಗದಲ್ಲಿ ಯಾವ ರೀತಿ ಆ ಜನಗಳಿದ್ದಾರೆ, ಎಷ್ಟು ಸಂಬಂಧಗಳನ್ನ ಒಂದು ಮಾಡಿದ್ದಾರೆ, ಅಥವಾ ಇವ್ರದ್ದು ಏನು ಹಿನ್ನೆಲೆ ಬದುಕೋದಕ್ಕೆ, ಈ ಬದುಕೋದಕ್ಕೆ ಏನಿದೆ ಇವ್ರ ಹತ್ರ ದಾರಿ, ಅಥವಾ ಇದೇ ಥರ ದುಡ್ಡು ಮಾಡಿ ಯಾರೇ ಫಸ್ಟ್ ಬಂದು 10,000 ಕೊಡಮ್ಮ, ನಾನು ಸರಿ ಮಾಡ್ಬಿಡ್ತಾನೆ, ನಿನ್ನ ಗಂಡನ ಜೊತೆ ಸರಿ ಮಾಡ್ಬಿಡ್ತಾನೆ, ಅಥವಾ 10,000 ಕೊಟ್ಬಿಡಮ್ಮ, ಪೊಲೀಸರ ಹತ್ರ ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ ಯಾರು ಹೇಳ್ತಾರಲ್ಲ, ಅಂಥವ್ರ ಹತ್ರ ಹೋದ್ರೆ ನಿಮ್ಮ ಮನೆ ಹಾಳಾಗೋಗುತ್ತೆ, ನಿಮ್ಮ ಮಕ್ಕಳು ಬೀದಿ ಪಾಲಾಗ್ತಾರೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ. ಆಮೇಲೆ ಇವತ್ತು ಎಷ್ಟು ರೀ ಭ್ರಷ್ಟಾಚಾರಗಳು, ಮತ್ತೆ ಪೊಲೀಸ್ ಇಲಾಖೆ ರೀ ನಾಚಿಕೆ ಆಗೈತಾರೆ. ಅವ್ನು ಯಾರೋ ಇನ್ಸ್ಪೆಕ್ಟ್ರು ಮಹೇಶ್ ಅಂತ ನಿನ್ನೆ ಅರೆಸ್ಟ್ ಆಗಿದೆ ನೋಡಿ. ನಾವು ಕಳ್ಳರು ಕಾಕರು ಬರೀ ರೋಡಲ್ಲಿ ಇರೋರು ಅಂತ ನೋಡ್ತಾ ಇದ್ದೀವಿ. ಇವತ್ತೊಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು ರಾಬರಿ ಕೇಸಲ್ಲಿ ಅರೆಸ್ಟ್ ಆಗ್ತಾನೆ ಅಂದ್ರೆ ಏನಾದ್ರು ಮಾನ ಮರ್ಯಾದೆ ಇದೇನ್ರಿ ಡಿಪಾರ್ಟ್ಮೆಂಟ್? ಇದು ನೋಡಿ, ನಮ್ಮ ಏನು ಮಲ್ಲಿಕಾರ್ಜುನ ಖರ್ಗೆ ಅವರು ಸುಪುತ್ರ ಅವರು, ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಸನ್ಮಾನ್ಯ ಶ್ರೀ ಏನು ಹೋಮ್ ಮಿನಿಸ್ಟರ್ ಆಗವ್ರೆ. ಇವತ್ತು ಅವರು ಈ ತರ ನೋಡಿ, ನಮ್ಮ ಪೊಲೀಸ್ ನೀವು ಹಾಕ್ಬೇಕಾಗಿತ್ತು ದಯವಿಟ್ಟು. ಈ ನಂಬರ್ 1 ಇದು ಅಲ್ಲ, ನಂಬರ್ 1 ಕಿರುಕುಳ ಏನು ಇವತ್ತು ಹಾಕಿದ್ರಲ್ಲ ನಮ್ಮ ಡೈವರ್ಸ್ ಕೇಸ್ಗಳದ್ದು ಅಂತ ಅಲ್ಲ, ನಂಬರ್ 1 ಪೊಲೀಸ್ ಇವತ್ತು ನಮ್ಮ ದೇಶ, ನಮ್ಮ ರಾಜ್ಯದ ಮಾನ ಮರ್ಯಾದಿನ ಇವತ್ತು ಎಲ್ಲೋ ಹೋಗಿ ಎಲ್ಲೋ ಮೊನ್ನೆ ಅರೆಸ್ಟ್ ಆದ್ರಲ್ಲ 3 ಜನ ಬೇರೆ ಮಹಾರಾಷ್ಟ್ರದಲ್ಲೆಲ್ಲೋ ಅರೆಸ್ಟ್ ಆಗಿದ್ದಾರೆ. ಅದನ್ನ ಹಾಕ್ಬೇಕಾಗಿತ್ತು ಇವತ್ತು ನೀವು. ಯಾಕಂದ್ರೆ ಇವತ್ತು ನೋಡಿ, ನಮ್ಮ ಗೃಹ ಸಚಿವರು ಇವತ್ತು ಯುವಕರಿದ್ದಾರೆ, ಇವತ್ತು ಉತ್ತರ ಕರ್ನಾಟಕದ ಭಾಗಕ್ಕೆ ಬರ್ತವ್ರಿ. ಅದು ಅರೆಸ್ಟ್ ಆದ್ರ ಬೇರೆ ಕಡೆ ಅವ್ರು ಉತ್ತರ ಕರ್ನಾಟಕ ಅವರೇ, ಗುಲ್ಬರ್ಗದವರೇ, ಸ್ವಂತ ನಮ್ಮ ಗೃಹ ಮಂತ್ರಿಗಳ ಊರಿನವರೇ ಅರೆಸ್ಟ್ ಆದವರು. ಇವತ್ತು ಅವರು ಏನೋ ಗೃಹ ಮಂತ್ರಿಗಳಾಗಿ ಇವತ್ತು ಏನೋ DG IG ಟ್ರಾನ್ಸ್ಫರ್ಗಳನ್ನ ಬಿಡ್ತಾರೆ, ಇವ್ರದೊಂದು ಹಸ್ತಕ್ಷೇಪ ಮಾಡಲ್ಲ ರಾಜಕಾರಣಿಗಳು ಅಂತ ನಾವು ಅಂದ್ಕೊಂಡಿದ್ದೀವಿ. ಏನೋ ಒಳ್ಳೆ ಕೆಲಸ ಮಾಡ್ತಾರೆ. ಇವತ್ತು ಅವ್ರು ಏನೋ ಮಾಡಿದ್ದಾರೆ, RSS ಹಿಂದೆ ಬಿದ್ದಿದ್ದಾರೆ. RSS ಇವತ್ತು ಇಡೀ ದೇಶದಲ್ಲಿದೆ, ನಮ್ಮ ರಾಜ್ಯದಲ್ಲಿಲ್ಲ. ಸ್ವಾಮಿ, ನೀವು ಇವತ್ತು ಮಂತ್ರಿ ಆಗಿದ್ದೀರಾ, ನೀವು ನಮ್ಮ ರಾಜ್ಯದ ಬಗ್ಗೆ ನೀವು ನೋಡಿ, ನೀವು ಬೇಕಾದ್ರೆ ಪ್ರಧಾನಮಂತ್ರಿ ಆಗ್ತಿರಲ್ಲ ಯಾವತ್ತಾರು ಒಂದಿನ, ಅವತ್ತು ನೀವು RSS ಬ್ಯಾನ್ ಮಾಡಿ, ನಾವು ಬೇಡ ಅಂತ ಹೇಳಲ್ಲ. ಇವತ್ತು ನೀವು ಮಂತ್ರಿ ಆಗಿದ್ದು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕನ್ನಡಿಗರಿಗೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಇವತ್ತು ನೀವು ಇದನ್ನ ಇಟ್ಕೊಂಡು ಇಲ್ಲಿ ಪೊಲೀಸ್ ಇಲಾಖೆ ಈ ಥರ ರಾಬರಿ ಕೇಸಲ್ಲೇ ನಿಮ್ಮ ಇನ್ಸ್ಪೆಕ್ಟರ್ಗಳು ಭಾಗವಹಿಸ್ತಾರೆ. ನಿಮ್ಗೆ ಏನು ನೈತಿಕತೆ ಇದೆ RSS ಬಗ್ಗೆ ಮಾತಾಡೋಕ್ಕೆ ಅಲ್ವಾ? ಇದು ನಾವು ಜನಸಾಮಾನ್ಯರ ಪ್ರಶ್ನೆ ಮಾಡ್ತಾ ಇದ್ದೇವೆ. ಇವತ್ತು ನೋಡಿ, ನಿನ್ನೆ ಈ ಒಂದು ರಸ್ತೆ ಗುಂಡಿಗಳಲ್ಲಿ ನಮ್ಮದೇ ಒಬ್ಬ ನಮ್ಮ ಸ್ನೇಹಿತರ ಮಗ ನಿನ್ನೆ ಒಬ್ರು 15 ಲಕ್ಷ ರೂಪಾಯಿ ಗಾಡಿನ ತಗೊಂಡು ನಾಳೆ ಬರ್ತಡೇ ಇದೆ, ಡೆತ್ ಆದ್ರು. ಇವತ್ತು ಭ್ರಷ್ಟಾಚಾರದಲ್ರಿ ಈ ರಸ್ತೆ ಗುಂಡಿಗಳಿಂದ ಇವತ್ತು ಸಾಯ್ತಾ ಇರೋ ಜನಗಳು. ನಿನ್ನೆ ರಾತ್ರಿ ಇನ್ನೂ ಬಾಡಿ ಬಂದಿಲ್ಲ ಮನೆಗೆ ಪಾಪ. ಇವತ್ತು ಈ ತರ ಒಂದು ಸಮಸ್ಯೆಯನ್ನ ತಂದಿಟ್ಟಿರೋಂಥ ಸರ್ಕಾರಗಳು ಇವತ್ತು ಎಲ್ಲ ಅವರ ಪ್ರತಿಷ್ಠೆಗಳು ಏನು ನಮ್ಮ ಇವಾಗ ಈ ತರ ಇದ್ದಾವಾಗ ಯಾರಿಗೆ ಹೇಳೋದು ನೋಡಿ, ಇವತ್ತು ನಮ್ಮ ಕುಟುಂಬಗಳನ್ನ ಉಳಿಸ್ಕೋಬೇಕು. ಇವತ್ತು ಒಂದು ಹೆಣ್ಣು ಅಂದ್ರೆ ಶಕ್ತಿ ರೀ. ಒಂದು ಹೆಣ್ಣು ಅಂದ್ರೆ ಅವ್ರಿಗೆ ನಾವೆಲ್ಲ ಇವತ್ತು ನೋಡಿ, ಒಂದು ಮನೇಲಿ ಒಂದು ಹೆಣ್ಣು ನಗ್ತಾ ಇದ್ರೆ ಅದು ಆ ಮನೆಗೆ ಏನೇ ಕಷ್ಟ ಬಂದ್ರು ಅದು ಸಾಧಾಗುತ್ತೆ. ನಾವೆಲ್ಲ ನೋಡಿ, ಇವತ್ತು ಎಲ್ಲೋ ನಾವು ಈಗ ಟೈಮ್ ಆಗೋಯ್ತು, ಅಲ್ಲೆಲ್ಲೋ ನಮ್ಮ ಕಾರ್ನ ನಿಲ್ಸಿದೀವಿ, ನಾವು ಮೆಟ್ರೋದಲ್ಲಿ ಬಂದಿವಿ, ನಮ್ದು ಇನ್ನೂ ಊಟ ಮಾಡಿಲ್ಲ, ನಮ್ಮ ಒಂದು ಬದ್ಧತೆ ಹೋಗಿರ್ತೇವೆ. ಮನೆಗೆ ಹೋದ ತಕ್ಷಣ ಒಂದು ಹೆಣ್ಣು ಇವಾಗ ನಾವು ಏನೋ ಅವರು ಸ್ವಾಗತ ಮಾಡಿಲ್ಲ, ಒಂದು ಕಾಪಿ ಕೊಟ್ಟಿಲ್ಲ, ಅವ್ರ ಒಂದು ನಗು ಮುಖ ಇಲ್ಲ ಅಂದಾಗ ನಮ್ಗೆ ಏನಾಗ್ಬಿಡುತ್ತೆ ಅಂದ್ರೆ, ನಾವು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೇವೆ ಅನ್ನೋದೊಂದು ಫೀಲ್ ಬರುತ್ತೆ. ಇವತ್ತು ಇಷ್ಟೊಂದು ಜನ 87% ಈ ಡೈವರ್ಸ್ ಕೇಸ್ಗಳು ಹಿಂಗಾದಾಗ ನಾವು ಗಂಡು ಮಕ್ಕಳು ತಪ್ಪಿಲ್ಲ ಅಂತಿಲ್ಲ, ಆದ್ರೆ ಒಂದು ಸಹನಾಮೂರ್ತಿ ಹೆಣ್ಣು ಅದನ್ನ ಸಹಿಸ್ಕೋಬೇಕು. ಆಮೇಲೆ ನೋಡ್ರಿ, ನಿಮ್ಮ ಒಂದು ಕುಟುಂಬವನ್ನ ನಿಮ್ಮನ್ನ ಕಂಟ್ರೋಲ್ ಆಗಿ ಇಟ್ಕೊಳ್ಳೋ ತಾಕತ್ತು ಒಂದು ಹೆಣ್ಣಿಗೆ ಮಾತ್ರ ಇರೋದು. ಆ ಗಂಡದಿರನ್ನ ಅವರು ಸಮಾಧಾನವಾಗಿ ಆ ಒಂದು ಇದ್ರಲ್ಲಿದ್ದಾರೆ ಅಂತ ಮಾಡ್ಕೋಬಿಟ್ರೆ, ಆ ಒಂದು ಜಗಳನ ನೀವು ಮೂರನೇರ ಹತ್ರ ಹೋದಾಗ ಮೂರನೇವ್ರು ಯಾವತ್ತೂ ಕೂಡ
ನಿಮ್ಮ ಮನೆ ಹಾಳಾಗ್ಲಿ ಅಂತ ನೋಡ್ತಾರೆ ಬಿಟ್ರೆ, ಅಥವಾ ನಿಮ್ಮ ಸ್ವಂತ ಅಪ್ಪ ಅಮ್ಮ ಇದ್ರೆ ಅಥವಾ ಆ ಹುಡುಗನ ಅಪ್ಪ ಅಮ್ಮ ಇದ್ರೆ ಮಾತ್ರ ಏನೋ ಒಂದಾಗ್ಲಿ ಅವರು ಚೆನ್ನಾಗಿರ್ಲಿ ಮೊಮ್ಮಕ್ಳಿದಾರೆ ಅಂತ ಬಯಸ್ತಾರೆ ಬಿಟ್ರೆ, ಇನ್ನು ಸಮಾಜದಲ್ಲಿ ಯಾರು ಕೂಡ ನೀವು ಚೆನ್ನಾಗಿರ್ಲಿ ಅಂತ ಬಯಸೋರು ಯಾರು ಇಲ್ಲ ಇಲ್ಲಿ ಇವತ್ತು. ಖಂಡಿತ ಸರ್, ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಎಸ್, ಈ ವಿಚಾರದ ಬಗ್ಗೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಈ ಹಿಂದೆಯೂ ಕೂಡ ಕೆಲವು ತಿಂಗಳ ಹಿಂದೆ ಮಾತಾಡಿದ್ವಿ. ಬಟ್ ಎಲ್ಲೋ ಒಂದ್ ಕಡೆ ಇದು ಕಮ್ಮಿ ಆಗಬಹುದು, ಸಮಾಜ ಎಚ್ಚೆತ್ಕೊಳ್ಬಹುದು ಅಂತ ಅನ್ಕೊಂಡಿದ್ವಿ. ಬಟ್ ವಿಪರ್ಯಾಸ ಅಂದ್ರೆ ಇನ್ನೂ ಕೂಡ ಕಮ್ಮಿ ಆಗಿಲ್ಲ. ಎಸ್, ಇವತ್ತು ಅದೇ ವಿಚಾರದ ಬಗ್ಗೆ ಮತ್ತೆ ಮಾತಾಡ್ತಾ ಇದೀವಿ. ನಮ್ಮ ಜೊತೆ ಇನ್ನ ಇಬ್ರು ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಹೈಕೋರ್ಟ್ ವಕೀಲರು ಮಂಜುಳಾ ಮುನವಳ್ಳಿ ಅವರಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮಾನಸಿಕ ತಜ್ಞರು ಡಾಕ್ಟರ್ ಮಾನ್ವಿತಾ ಅವರು ಝೂಮ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ಮಂಜುಳಾ ಮೇಡಮ್, ನಿಮ್ಮಿಂದನೇ ಶುರು ಮಾಡ್ತೀನಿ. ಮತ್ತೆ ಈಗ ಬೆಂಗಳೂರು ಅಂತ ಅಂದರೆ ನಾವು ಮಾತಾಡ್ತಾ ಇದ್ವಿ ನಾನು ಸರ್ ಎಲ್ಲ, ಸಿವಿಲೈಸ್ಡ್ ಜನ ಜಾಸ್ತಿ ಇದ್ದಾರೆ, ಅಥವಾ ಎಜುಕೇಷನ್ ತುಂಬ ಚೆನ್ನಾಗಿದೆ, ಅಥವಾ ವರ್ಕಿಂಗ್ ಪೀಪಲ್ ಜಾಸ್ತಿ ಇರೋವಂಥ ಜಾಗ. ಬಟ್ ಇಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ? ಮೇಡಮ್, ಏನಂತಂದ್ರೆ ನೀವು ಎಲ್ಲ ಮೆಟ್ರೋಪಾಲಿಟನ್ ಸಿಟೀಸ್ ನೋಡಿದ್ರೆ, ನಾನು NCBR ಡಾಟಾ 2024ಗೂ 2026ಗೂ ಕಂಪೇರ್ ಮಾಡಿ ನೋಡಿದಾಗ 10% ಜಾಸ್ತಿ ಆಗಿದೆ ಅನ್ನೋದನ್ನ ನಮಗೆ ಅಂಕಿಅಂಶಗಳು ಸಿಗುತ್ತೆ. ಮೆಟ್ರೋಪಾಲಿಟನ್ ಸಿಟೀಸ್ ಯಾವ್ಯಾವಿದೆ, ಬೆಂಗಳೂರು, ಡೆಲ್ಲಿ, ಮುಂಬೈ, ಈ ಮಹಾನಗರಗಳೆಲ್ಲ ನೋಡಿದಾಗ ಬೆಂಗಳೂರಲ್ಲಿ ಜಾಸ್ತಿ ಇದೆ. ಬೆಂಗಳೂರಲ್ಲಿ ಏನಕ್ಕೆ ಜಾಸ್ತಿ ಇದೆ ಅಂದ್ರೆ ಇಲ್ಲಿ ವಲಸಿಗರ ಸಂಖ್ಯೆ ಜಾಸ್ತಿ. ಒಂದು ಎರಡನೇದ್ದು, ಎಲ್ಲ ಹೆಣ್ಮಕ್ಳು ಎಜುಕೇಟೆಡ್ಗಳಾಗ್ತಿದ್ದಾರೆ ಒಂದು. ಮತ್ತೆ ಇವೆಲ್ಲವೂ ಕೂಡ ಡಿವೋರ್ಸ್ಗೆ ಇಂಟರ್ಲಿಂಕ್ಡ್ ಮೇಡಮ್. ಇದು ಏನು ನಾವು ಡೌರಿ ಕೇಸ್ ಆಗಿರ್ಬೋದು, ಕ್ರುಯಾಲಿಟಿ ಆಗಿರ್ಬೋದು, 498 ಆಗಿರ್ಬೋದು, ಡೊಮೆಸ್ಟಿಕ್ ವೈಲೆನ್ಸ್, ಇವೆಲ್ಲವೂ ಕೂಡ ಡಿವೋರ್ಸ್ಗೆ ಕನೆಕ್ಟ್ ಆಗಿರೋದ್ರಿಂದ ಡಿವೋರ್ಸ್ ಜೊತೆಗೆ ಈ ಕೇಸ್ಗಳನ್ನ ಆಟೋಮೆಟಿಕ್ ಆಗಿ ಹಾಕ್ಬಿಡ್ತಾರೆ. ಇಲ್ಲಿ ಯಾಕೆ ಜಾಸ್ತಿ ಆಗ್ತಿದ್ದಾರೆ? ಒಂದು, ನೀವು ಹೇಳ್ದಂಗೆ ಏನು ನಗರೀಕರಣ ಆಗಿರ್ಬೋದು, ಹೆಣ್ಣು ಮಕ್ಕಳು ತಮ್ಗೆ ಆಗ್ತಿರ್ತಕ್ಕಂಥ ಅನ್ಯಾಯಗಳನ್ನ ಬಾಯ್ಬಿಟ್ಟು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ಇದ್ರ ಜೊತೆಗೆ ಕಾನೂನಿನ ಮೊರೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಈ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ. ಇದು ಪ್ರಕರಣಗಳು ಜಾಸ್ತಿ ಆಗಿರೋದು ಒಂದು ಡಿವೋರ್ಸ್ ಡಿಮ್ಯಾಂಡ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ನಿಜವಾಗ್ಲೂ ಅನ್ಯಾಯ ಆಗಿರ್ತಕ್ಕಂಥ ಜೆನ್ಯೂನ್ ಕೇಸಸ್ ಆಗಿರ್ಬೋದು. ಎರಡು ತರ ಕೇಸಸ್ಗಳು ಇದ್ರಲ್ಲಿ ನಾವು ನೋಡ್ತೀವಿ. ಜೆನ್ಯೂನ್ ಕೇಸಸ್ಸೇ ಜಾಸ್ತಿ ಆಸ್ ಪರ್ ಮೈ ಒಪಿನಿಯನ್. ಯಾಕಂದ್ರೆ ಒಂದು ಕುಟುಂಬ ಅಂತಂದ್ರೆ ಅಲ್ಲಿ ಆ ಹೆಣ್ಣು ಮಗಳಿಗೆ ಅನ್ಯಾಯ ಆದ್ರೇನೆ ಸ್ಟೇಷನ್ ಮೆಟ್ಲು ಹತ್ತಾಳೆ, ಇಲ್ಲಾಂದ್ರೆ ಹತ್ತೋದಿಲ್ಲ. ಅದು ಸುಮ್ನೆ ಯಾರು ಕೂಡ ತಮ್ಗೆ ಅನ್ಯಾಯ ಆಗದೇನೆ ಹೋಗೋದಿಲ್ಲ. ಸೊ ಪ್ರಾಕ್ಟಿಕಲ್ ಆಗಿ ಮಾತಾಡೋದಾದ್ರೆ ಬೆಂಗಳೂರಲ್ಲಿ 8,079 ಕೇಸಸ್ಗಳೇನೋ ರಿಜಿಸ್ಟರ್ ಆಗಿದೆ ಅಂತ ಹೇಳಿದ್ರು. ಇದರಲ್ಲಿ ಮತ್ತೆ ಕ್ಯಾಟಗರಿ ಡಿವೈಡ್ ಆಗುತ್ತೆ ಮ್ಯಾಮ್. ಇಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸಸ್ ಬೇರೆ ಆಗುತ್ತೆ, ಪ್ಲಸ್ ಡೊಮೆಸ್ಟಿಕ್ ವೈಲೆನ್ಸ್ ಕೇಸಸ್ ಬೇರೆ ಆಗುತ್ತೆ. ಇದರಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಕೇಸಸ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಡೈರೆಕ್ಟ್ ಆಗಿ ಕೋರ್ಟ್ ನ ಅಪ್ರೋಚ್ ಮಾಡಿ ಪ್ರೊಟೆಕ್ಷನ್ ಆರ್ಡರ್ ತಗೊಂಡ್ ಬರುವಂತ ಕೇಸಸ್ಗಳು ಇದೆ. ಇಲ್ಲ ನನಗೆ ಬೇಡ, ನನ್ಗೆ ಅವ್ರ ಮೇಲೆ ಒಂದು ನಾನು ಕ್ರಿಮಿನಲ್ ಕೇಸ್ ಹಾಕ್ಬೇಕು ಅಂತ ಹೇಳಿದ್ರೆ, ನಾವೇನು IPC ಕೆಳಗಡೆ 498, ಈಗ BNS ಕೆಳಗಡೆ ಸೆಕ್ಷನ್ 85 ಅಂತ ಏನ್ ಹೇಳ್ತೀವಲ್ಲ, ನನ್ಗೆ ನನ್ನ ಗಂಡ ಮತ್ತೆ ನನ್ನ ಕುಟುಂಬದವರಿಂದ ಇಷ್ಟೆಲ್ಲ ಅನ್ಯಾಯ ಆಗ್ತಿದೆ ಅಂತ ಹೇಳಿ ನಾವು ಫೈಲ್ ಮಾಡೋ ಕೇಸಸ್ಗಳು 498 IPC ಕೇಸಸ್ಗಳು. ಇನ್ ಡೊಮೆಸ್ಟಿಕ್ ವೈಲೆನ್ಸ್ ಕೆಳಗಡೆ ಏನಂತಂದ್ರೆ ಕೇವಲ ಕುಟುಂಬ ಅಲ್ಲ ಮೇಡಮ್, ಇವನ್ ಲಿವ್ ಇನ್ ರಿಲೇಶನ್ಶಿಪ್ ಕೂಡ ಅದ್ರ ಕೆಳಗಡೆ ಬರುತ್ತೆ. ಯಾವುದು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಕೆಳಗಡೆ ಬರುತ್ತೆ. ಅಂದ್ರೆ ಒಂದು ಮನೆ ಒಳಗಡೆ ಯಾರೇ ಅಪ್ಪ ಆಗ್ಲಿ, ಅಮ್ಮ ಆಗ್ಲಿ, ತಂಗಿ ಆಗ್ಲಿ, ತಮ್ಮ ಆಗ್ಲಿ, ಯಾವುದೇ ತನ್ನ ಸಹ ಕುಟುಂಬದವ್ರ ಅವ್ರ ಮೇಲೆ ಏನಾದ್ರೂ ದಾಳಿ ಮಾಡಿದ್ರೆ, ಫಿಸಿಕಲ್ ವೈಲೆನ್ಸ್ ಮಾಡಿದ್ರೆ, ಇಲ್ಲ ಅಂದ್ರೆ ಮೆಂಟಲ್ ವೈಲೆನ್ಸ್ ಮಾಡಿದ್ರೆ, ಯಾವುದೇ ರೀತಿ ಕ್ರಿಯಾಲಿಟಿ ಮಾಡಿದ್ರು ಕೂಡ ಯಾರೇ ಯಾರ ಮೇಲೂ ಒಂದು ಮನೆಯಲ್ಲಿ 4 ಗೋಡೆ ಮಧ್ಯೆ ಇರ್ತಕ್ಕಂಥವ್ರು ಅವ್ರ ಮೇಲೆ ಕೇಸನ್ನ ರಿಜಿಸ್ಟರ್ ಮಾಡ್ಬೋದು. ಇದೊಂಥರ ಏನೇ ಸಂಬಂಧ ಆಗಿದ್ರು ಪರವಾಗಿಲ್ಲ, ಏನೇ ಸಂಬಂಧ ಆದ್ರೂ ಮಾಡ್ಬೋದು. ತಂದೆ ಮಗಳ ಮೇಲೆ ಮಾಡ್ಬೋದು, ಸಾರಿ ಮಗಳು ತಂದೆ ಮೇಲೆ ಮಾಡ್ಬೋದು, ಇಲ್ಲ ಮಾವನ ಮೇಲೆ ಮಾಡ್ಬೋದು, ಇಲ್ಲ ಅಂದ್ರೆ ಅತ್ತೆ ಮೇಲೆ ಮಾಡ್ಬೋದು. ಯಾವುದೇ ಒಬ್ಬ ಹೆಣ್ಣು ಮಗಳು ತನಗೆ ಅನ್ಯಾಯ ಆದ್ರೆ ಆ ಮನೆಯಲ್ಲಿರ್ತಕ್ಕಂಥ ಯಾರೇ ವ್ಯಕ್ತಿಗಳ ಮೇಲೆ ಈ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಕೆಳಗಡೆ ಪಿಟಿಷನ್ ಅನ್ನ ಕೋರ್ಟಿಗೆ ದಾಖಲು ಮಾಡಬೇಕು. ಇದು ಪೊಲೀಸ್ ಸ್ಟೇಷನ್ಗೆ ಬರೋದಿಲ್ಲ. ಸೊ ಇಲ್ಲಿ ಇನ್ನೊಂದು ಏನಂತಂದ್ರೆ ಪ್ರೊಟೆಕ್ಷನ್ ಆರ್ಡರ್, ಮಾನಿಟರಲ್ ಬೆನಿಫಿಟ್ಸ್ ಮತ್ತೆ ಕಂಪನ್ಸೇಷನ್ ಆರ್ಡರ್ ನ ನಾವು ಈ ಕೆಳಗಡೆ ಕೇಳ್ಬೋದು. ಇದೊಂಥರ ಸೆಮಿ ಕ್ರಿಮಿನಲ್ ಅಂತ ಹೇಳ್ಬೋದು, ನಾಟ್ ಪ್ಯೂರ್ಲಿ ಕ್ರಿಮಿನಲ್, ಇಟ್ ಇಸ್ ಸೆಮಿ ಕ್ರಿಮಿನಲ್. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಸಿವಿಲ್ ದಾವೆಯಲ್ಲಿ ಕೂಡಿ ಏನ್ ಇಂಜಂಕ್ಷನ್ ಆರ್ಡರ್ಗಳನ್ನ ತಗೊಳ್ತೀವಲ್ಲ, ಆ ತರ ಪ್ರೊಟೆಕ್ಷನ್ ಆರ್ಡರ್ಗಳನ್ನ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ಗಳಿಗೆ ತಗೋಬಹುದು. ಅದೇ ರೀತಿ
ಇಲ್ಲಿ ನಾವು ಅವ್ರಿಗೆ ಕಾಂಪನ್ಸೇಷನ್ ಕೂಡ ನಾವು ಪಡೆದುಕೊಳ್ಬಹುದು. ಅದ್ರ ಜೊತೆಗೆ ನಾವು ಶಿಕ್ಷಣ ಕೊಡ್ಸೋಂತ ಸೆಮಿ ಕ್ರಿಮಿನಲ್ ಕಾನೂನು ಅಂತ ನಾವು ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಅನ್ನ ಹೇಳ್ಬೋದು. ಇದ್ರ ಜೊತೆಗೆ ಕ್ರಿಯಾಲಿಟಿ ಗ್ರೌಂಡ್ ಕೆಳಗಡೆ ಡಿವೋರ್ಸ್ಗಳನ್ನ ಫೈಲ್ ಮಾಡ್ಬೋದು. ಅದರಲ್ಲಿ ಕೂಡ ಡಿವೋರ್ಸ್ಗಳ ಒಂದು ಫೈಲಿಂಗ್ ಅಲ್ಲೂ ಕೂಡ ಬೆಂಗಳೂರು ತುಂಬಾ ಮುಂಚೂಣಿಯಲ್ಲಿ ಇರ್ತಕ್ಕಂಥ ರಾಜ್ಯ ಅಂತಾನೆ ಹೇಳ್ಬೋದು. ಖಂಡಿತ ಮೇಡಮ್. ಎಸ್, ಇನ್ನು ಮಾನ್ವಿತಾ ಮೇಡಮ್, ಮೊದಲನೇದಾಗಿ ಈ ಡೌರಿ ಕೇಸಸ್ ಅಂದ್ರೆ ಈಗ ಡೌರಿ ಕೇಳಬೇಕು ಅನ್ನುವಂಥ ಮನಸ್ಥಿತಿ ಯಾಕೆ ಬರುತ್ತೆ ಅಂತ? ನೋಡಿ, ಡೌರಿ ಅನ್ನೋದು ಡೋವರ್ ಅಂತ ಒಂದು ವರ್ಡ್ ಇಂದ ಬರುತ್ತೆ. ಅಂತಂದ್ರೆ ಮದುವೆಗೆ ಅಂತ ಇಂತಿಷ್ಟು ದುಡ್ಡು ಅಥವಾ ಖರ್ಚುಗಳನ್ನ ತಗೊಳ್ಳೋ ಅಂತದ್ದು ಮದುವೆ ಮಾಡೋದಕ್ಕೆ ಅಂತ. ಈ ಮದುವೆ ಅಂತ ಇದ್ದಾಗ ಗಂಡು ಹೆಣ್ಣು ಅವ್ರ ಮನೆಗಳು ಎರಡೂ ಒಂದಾಗುತ್ತೆ. ಬರೇ ಹೆಣ್ಣು ಗಂಡಿನ ಮಧ್ಯೆ ಆಗೋ ಒಂದು ರಿಲೇಶನ್ಶಿಪ್ ಅಲ್ಲ, ಎರಡು ಫ್ಯಾಮಿಲಿ ಮಧ್ಯೆ ಆಗುವಂತದ್ದು. ಇಬ್ರು ಒಂದೇ ತರ ಮನಸ್ಥಿತಿ ಫ್ಯಾಮಿಲಿಯಿಂದ ಬಂದಿರ್ತಾರೆ ಅನ್ನೋದಲ್ಲ. ಕೆಲವೊಂದ್ಸಲಿ ಹಿಂದಿನ ಕಾಲದಲ್ಲಿ ಡೌರಿ ಅನ್ನೋದು ಒಂಥರ ಸೆಕ್ಯೂರಿಟಿ ಡೆಪಾಸಿಟ್ ತರ ಅದನ್ನ ತಪ್ಪಾಗಿ ಯೂಸ್ ಮಾಡ್ಕೊಂತ ಇದ್ರು. ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಸೋಷಿಯಲ್ ಅವೇರ್ನೆಸ್ ಮತ್ತೆ ನಿಮ್ಮ ಮೀಡಿಯಾ ಕಡೆಯಿಂದ ಕೊಟ್ಟಿರುವಂತ ಅವೇರ್ನೆಸ್ ಇಂದ ಇದು ತುಂಬಾನೇ ಹೇಳ್ಬೇಕಾಗಿರುವಂತ ವಿಷಯ. ಮೀಡಿಯಾ ಇಲ್ದಲೇ ಹೋಗಿದ್ರೆ ಬಹುಶಃ ಇವತ್ತು ಹೆಣ್ಮಕ್ಳು ಅವ್ರಿಗೂ ಅನ್ಯಾಯ ಆಗ್ತಾ ಇದೆ ಅಂತ ಅನ್ಸೋದೇ ಕಡಿಮೆ ಆಗಿರ್ತಿತ್ತು. ಬಿಕಾಸ್ ಇವತ್ಗೂ ಹೆಣ್ಮಕ್ಳು ಹೇಳ್ತಾರೆ ಇದು ಸಹಜ, ಇದು ಎಲ್ಲಾರ ಮನೇಲೂ ಡೌರಿ ಕೊಡ್ತಾರೆ ತಗೊಂತಾರೆ, ಡೌರಿ ಹರಾಸ್ಮೆಂಟ್ ಆಗುತ್ತೆ, ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅಪ್ಪ ಅಮ್ಮನು ಹೇಳ್ತಾರೆ ಹೋಗ್ಲಿ ಬಿಡು, ನಾವ್ ಇದೀವ್ ತಾನೆ, ನಿನ್ ಮನೆ ನೋಡ್ಕೊ, ನಾವ್ ಮಿಕ್ಕಿದ್ ನೋಡ್ಕೊಂತೀವಿ ಅಂತ. ಆದ್ರೆ ಇವತ್ತು ಒಂದು ಹೆಣ್ಣು ನಿಂತ್ಕೊಂಡು ಇದು ನನಗೆ ಆಗ್ತಾ ಇರೋದು ದೌರ್ಜನ್ಯ, ಇದು ಡೌರಿ ಹರಾಸ್ಮೆಂಟ್, ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಆಗ್ತಾ ಇದೆ ಅಂತ ಅವಳಿಗೆ ಅರಿವು ಬಂದಿದೆ ಅಂತಂದ್ರೆ ದಿಸ್ ಇಸ್ ಮೋಸ್ಟ್ಲಿ ಬಿಕಾಸ್ ಆಫ್ ಮೀಡಿಯಾ. ಥ್ಯಾಂಕ್ ಯು ವೆರಿ ಮಚ್ ಜಿ ಕನ್ನಡ ಅವ್ರಿಗೆ. ಮತ್ತೆ ನೀವ್ ಹೇಳಿದ್ದೊಂದು ಪ್ರಶ್ನೆಗೆ ಡೌರಿ ಯಾಕೆ ಅಂತ ನೀವ್ ಕೇಳಿದ್ರಿ. ಆಗ್ಲೇ ಹೇಳ್ದಂಗೆ ಇದು ಮದ್ವೆ ಆಗ್ಬೇಕಿದ್ರೆ ಏನೋ ಒಂದಿಷ್ಟು ಖರ್ಚು ವೆಚ್ಚ ಆ ಹೊಸ ದಂಪತಿಗಳಿಗೆ ಯೂಸ್ ಆಗ್ಲಿ, ಅವರ ಹೊಸ ದಾಂಪತ್ಯಕ್ಕೆ ಹೆಲ್ಪ್ ಆಗ್ಲಿ ಅಂತ ಒಂದು ವ್ಯವಸ್ಥೆ ಇತ್ತೇನೋ ಹಿಂದಿನ ಕಾಲದಿಂದಾನು. ಬಟ್ ಅದು ಬರ್ತಾ ಬರ್ತಾ ಸ್ತ್ರೀ ಧನ ಹೋಗಿ ಒಂದು ಶೋಷಣೆಗೆ ಒಳಗಾಗುವಂತಹ ಒಂದು ಸಿಸ್ಟಮ್ ಆಗಿ ಕ್ರಿಯೇಟ್ ಆಯ್ತು. ಇದು ಡೌರಿ. ಆದ್ರೆ ಈ ಡೌರಿ ತಗೊಳೋದಾಗ್ಲಿ ಅಥವಾ ಕೊಡೋದಾಗ್ಲಿ ಎರಡೂನು ಅಪರಾಧ. ಇವತ್ತಿನ ನೀವು ಸಮಾಜದಲ್ಲಿ ನೋಡಿದ್ರೆ ಈ ಹೆಣ್ಮಕ್ಳು ಗಂಡ್ಮಕ್ಳು ರೇಷಿಯೋ ಇದೆಯಲ್ಲ, ಇದರಲ್ಲಿ ಬಹಳ ವ್ಯತ್ಯಾಸ ಆಗಿದೆ. 1000 ಜನ ಗಂಡ್ಮಕ್ಳಿಗೆ ಸುಮಾರು 800 ಚಿಲ್ಡ್ರೆ ಹೆಣ್ಮಕ್ಳು ರೇಷಿಯೋ ಇದೆ. ಅಂತಂದ್ರೆ ಮದುವೆ ಆಗೋದಕ್ಕೆ ಪೈಪೋಟಿನಲ್ಲಿದೆ, ಹೆಣ್ಣೆ ಸಿಗ್ತಾ ಇಲ್ಲ ಅಂತ. ಸೊ ಇನ್ನೊಂದ್ ಕಡೆ ಏನಾಗ್ತಿದೆ ಅಂತಂದ್ರೆ ಎಲ್ಲಾರ್ಗು ವಿದ್ಯಾವಂತರು ಬೇಕಿದೆ, ಎಲ್ಲಾರು ಜಾಬ್ ಅಲ್ಲಿ ಇರ್ಬೇಕು, ಈ ತರ ಒಂದು ಸೃಷ್ಟಿಯಾಗಿದೆ ನಮ್ ಸಮಾಜದಲ್ಲಿ. ಹಾಗಾಗಿ ಒಳ್ಳೆ ಸ್ಥಾನಮಾನದಲ್ಲಿ ಗವರ್ಮೆಂಟ್ ಜಾಬ್ ಅಲ್ಲಿ ಅಥವಾ ತುಂಬಾ ಕೆಲಸ ಮಾಡ್ತಾ ಇರೋ ಹುಡುಗನ್ ಜೊತೆ ಮದ್ವೆ ಆಗ್ಬೇಕು ಅಂತಂದ್ರೆ ಇಂತಿಷ್ಟು ದುಡ್ಡು ಅಥವಾ ಒಂದು ಸೈಟು, ಕಾರು, ಮನೆ ಎಲ್ಲ ರೆಡಿ ಮಾಡ್ಕೊಂಡಿರ್ಬೇಕು ಅನ್ನೋ ಅಪೇಕ್ಷೆಗೆ ನಮ್ಮ ಸಮಾಜ ಬಂದು ನಿಂತಿದೆ. ಯಾಕೆ ಅಂತಂದ್ರೆ ದುಡ್ಡು ಅಥವಾ ಒಳ್ಳೆ ಜಾಬ್ ಈಸ್ ಈಕ್ವಲ್ ಟು ಸೆಕ್ಯೂರಿಟಿ ಇನ್ ಲೈಫ್ ಅನ್ನೋ ತಪ್ಪು ಕಲ್ಪನೆ ಇದೆ. ಇವತ್ತು ನೀವು IT ಜಾಬ್ ನೋಡಿದ್ರೆ ಇವತ್ತು ಕೆಲಸ ಇರುತ್ತೆ, ಇನ್ನೊಂದ್ ವಾರ ಆದ್ಮೇಲೆ ಆ ವ್ಯಕ್ತಿ ಕೆಲಸ ಇರೋದಿಲ್ಲ. ಹಾಗಾಗಿ ಯಾವ್ದು ಶಾಶ್ವತ ಅಲ್ಲ. ಶಾಶ್ವತವಾಗಿ ಉಳಿಯೋದು ಸಂಬಂಧಗಳು. ಈ ಸಂಬಂಧಗಳ ನಡುವೆ ದುಡ್ಡನ್ನ ತಗೊಂಬಂದು ಯಾವಾಗ ಆಟ ಆಡ್ತಾರೋ ಆ ಸಂಬಂಧಗಳು ಕಿತ್ತು ಹೋಗುತ್ತೆ. ಡೌರಿ ಅನ್ನೋದು ಬಹುಶಃ ಗಂಡಸರಿಗೆ ಅಥವಾ ಗಂಡಿನ ಮನೆಯವರಿಗೆ ಇಟ್ ಈಸ್ ಓನ್ಲಿ ಇನ್ನೊಂದು ಸ್ಟೆಪ್. ಆದ್ರೆ ಆ ಹೆಣ್ಣು ಅದನ್ನ ಮರೆಯೋದಿಲ್ಲ. ಅವಳ ಮನಸ್ಸು ಚುಚ್ಚುತ್ತೆ, ನನ್ ತಂದೆ ತಾಯಿ ಇಷ್ಟೆಲ್ಲ ಕಷ್ಟ ಪಡ್ತಾ ಇದಾರೆ ಅಂತ. ಅದ್ ಒಂದು ದಿನ ಏನಾಗುತ್ತೆ ಅಂದ್ರೆ ಅವ್ರು ಕೇಳೋ ಒಂದು ಲಿಮಿಟ್ ದಾಟ್ತಾ ಹೋದಾಗ ಆ ಹೆಣ್ಮಕ್ಳಿಗೆ ಅನ್ಸುತ್ತೆ ಇನ್ನೆಷ್ಟು ನನ್ ತಂದೆ ತಾಯಿ ಕೊರಗ್ಬೇಕು, ನನ್ ತಂದೆ ತಾಯಿ ಅವ್ರ ಮನೆಯಲ್ಲಿ ಕಷ್ಟ ಪಡ್ತಿದ್ದಾರೆ, ನಾನ್ ಇಲ್ಲಿ ಇವರ ಟಾರ್ಚರ್ ತಗೊಂಡ್ ಕಷ್ಟ ಪಡ್ತಾ ಇದೀನಿ ಅಂತ ಅನ್ಸುತ್ತೆ. ಆದ್ರೂನು ಈ ದೌರ್ಜನ್ಯ ನಿಲ್ಲೋದಿಲ್ಲ. ಇದಕ್ಕೆ ಕಾರಣ ಇಷ್ಟೇ, ನಮ್ಮ ಸಮಾಜದಲ್ಲಿ ಒಂದು ಬದಲಾವಣೆ ಆಗ್ಬೇಕು. ಮದುವೆ ಅನ್ನೋದು ಒಂದು ಪವಿತ್ರವಾದ ಬಾಂಧವ್ಯ. ಇದರಲ್ಲಿ ಎಮೋಷನ್ಸ್ಗೆ ಅಂದ್ರೆ ಭಾವನೆಗಳಿಗೆ ಜಾಗ ಇರ್ಬೇಕು. ಮತ್ತೆ ನಾಳೆ ಅವರು ತಂದೆ ತಾಯಿ ಆಗ್ತಾರೆ, ಆ ಮಕ್ಕಳು ತಂದೆ ತಾಯಿನ ಪ್ರೀತಿಯಿಂದ ರೆಸ್ಪೆಕ್ಟ್ ಇಂದ ಕಾಣ್ಬೇಕು. ಈ ಕಡೆ ಮನಸ್ಸು ಹೋಗ್ಬೇಕು, ಇಬ್ರು ಒಟ್ಟಿಗೆ ಕೂಡಿ ಒಂದು ಒಳ್ಳೆ ಜೀವನ ಕಟ್ಕೊಬೇಕು. ಇದಕ್ ಬದಲು ಮದುವೆಯಿಂದ ನನ್ನ ಮನೆ ದೊಡ್ಡದಾಗುತ್ತೆ, ಇನ್ನಷ್ಟು ಅವರು ರಿಚ್ ಆಗ್ತಾರೆ ಅನ್ನೋ ಈ ಭಾವನೆನ ಬಿಟ್ಬಿಡ್ಬೇಕು. ಇದಕ್ಕೆ ಸಮಯ ಬೇಕು. ಆದ್ರೂನು ನಮ್ ಸಂವಿಧಾನದಲ್ಲಿ ಇದೆಲ್ಲ ಪ್ರೊಟೆಕ್ಷನ್ ಇದೆ. ಹೆಣ್ಮಕ್ಳಿಗೆ ಇದು ಎಷ್ಟು ಗೊತ್ತಾಗುತ್ತೋ ಅಷ್ಟು ಹೆಣ್ಮಕ್ಳು ಇಂಥ ದೌರ್ಜನ್ಯಕ್ಕೆ ಒಳಗಾಗ್ದಿರ ಹಾಗೆ ಅವರು
ಒಂದಷ್ಟು ಹೆಜ್ಜೆ ತಗೊಬಹುದು. ಅಕಸ್ಮಾತ್ ಡೌರಿ ಕೇಸ್ ಆಯ್ತು ಅಂದ್ರೂ ಸ್ವಲ್ಪ ವರ್ಷದ ಹಿಂದೆ, ಹೆಚ್ಚಿಗೆ ಏನಿಲ್ಲ ಮೇಡಮ್, ಒಂದ್ 10 ವರ್ಷದ ಹಿಂದೆ ಹೆಣ್ಮಕ್ಳು ಏನಾದ್ರು ಡೌರಿ ಕೇಸ್ ಆದ್ರೂ ಅದನ್ನ ನುಂಗ್ಕೊಂಡು ಸಹಿಸ್ತಾ ಇದ್ರು. ಆದ್ರೆ ಇವತ್ತು ಹೊರಗ್ ಬರ್ತಾ ಇದಾರೆ, ಅದಕ್ಕೆ ಇಷ್ಟೊಂದು ಡೌರಿ ಕೇಸಸ್ ರಿಪೋರ್ಟ್ ಆಗ್ತಾ ಇದೆ. ಇಲ್ಲ ಅಂತಂದಿದ್ರೆ 10 ವರ್ಷದ ಹಿಂದೆ ಡೌರಿ ಕೇಸ್ ಆಗಿರೋದು, ಅಂದ್ರೆ ಡೌರಿ ಇನ್ಸಿಡೆಂಟ್ ಆಗಿರೋದು, ಡೌರಿ ಡೆತ್ ಆಗಿರೋದು ಪಕ್ಕದ ಮನೆಯವ್ರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಬಟ್ ಇವತ್ತು ನಮ್ಮ ಸಂವಿಧಾನ ಮತ್ತು ಮೀಡಿಯಾ ಈ ಎರಡರಿಂದ ಹೆಣ್ಮಕ್ಳಿಗೆ ಎಲ್ಲೋ ಒಂದ್ ಕಡೆ ನ್ಯಾಯ ಸಿಗ್ತಾ ಇದೆ. ಅವ್ರಿಗೂನು ಇಂಥ ಮದುವೆಯಿಂದ ಹೊರಗ್ ಬರ್ಬೇಕು ಅನ್ನೋ ಧೈರ್ಯ ಬಂದಿದೆ. ಮೇಡಮ್, ಈಗ ನಿಮ್ಗೆ ಇನ್ನೊಂದು ಪ್ರಶ್ನೆ ಅಂದ್ರೆ, ಈಗ ಕೆಲವು ಕಪಲ್ಸ್ಗೆ ಮಕ್ಕಳು ಕೂಡ ಇರ್ತಾರೆ. ಈಗ ಒಂದ್ ಮಗುವಿನ ಎದುರುಗಡೆನೆ ಅಜ್ಜಿ ತನ್ನ ತಾಯಿಗೆ ಹಿಂಸೆ ಕೊಟ್ರೆ, ಅಥವಾ ಅಪ್ಪ ಆದವನು ತಾಯಿ ಮೇಲೆ ದೌರ್ಜನ್ಯ ಮಾಡಿದ್ರೆ, ಆ ಮಗುವಿನ ಮನಸ್ಥಿತಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅದು? ನೋಡಿ ಮೇಡಮ್, ಇವತ್ತಿನ ಪರಿಸ್ಥಿತಿನಲ್ಲಿ ಇಬ್ರು ಗಂಡ ಹೆಂಡತಿ ಕೆಲ್ಸಕ್ಕೆ ಹೋಗ್ತಾರೆ. ಗಂಡ ಕೆಲ್ಸ ಮುಗಿಸ್ಕೊಂಡ್ ಮನೆಗ್ ಬರ್ತಾನೆ. ಮನೆಗ್ ಬಂದಾದ್ಮೇಲೆ ಇದು ನನ್ನ ರೆಸ್ಟ್ ಮಾಡೋ ಸಮಯ ಅಂತ ಅವ್ನ್ ಫಿಕ್ಸ್ ಆಗಿರ್ತಾನೆ. ಆದ್ರೆ ಅದೇ ಹೆಣ್ಣಿಗೆ ಎಲ್ಲೂ ರೆಸ್ಟ್ ಇರೋದಿಲ್ಲ. ಬೆಳಿಗ್ಗೆ ಎದ್ದು ಬಿಟ್ಟು ಮನೆದೆಲ್ಲ ಏನೇನ್ ಜವಾಬ್ದಾರಿ ಇರುತ್ತೋ ಅದನ್ನೆಲ್ಲ ಮುಗಿಸಿ ಕೆಲ್ಸಕ್ ಹೋಗ್ಬಿಟ್ಟು ಕೆಲ್ಸದಲ್ಲೂ ಅವಳ ಜವಾಬ್ದಾರಿ ಅಷ್ಟೇ ಇರುತ್ತೆ. ಅದನ್ನು ಮುಗಿಸ್ಕೊಂಡು ವಾಪಸ್ ಮನೆಗ್ ಬಂದಾಗ ಮತ್ತೆ ಅವಳಿಗೆ ಸುಸ್ತಾಗಿರುತ್ತೋ ಇಲ್ವೋ ಆ ಕೆಲ್ಸ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಕೆಲವೊಮ್ಮೆ ಆಗೋದಿಲ್ಲ. ಆದ್ರೆ ಗಂಡ ಆದವನು ಅಥವಾ ಅತ್ತೆ ಮಾವ ಆದವರು ಅರ್ಥ ಮಾಡ್ಕೊಳ್ದಿದ್ದಾಗ ಆ ಸಮಯದಲ್ಲಿ ಕ್ಲೇಶ ಉಂಟಾಗತ್ತೆ. ಅವಾಚ್ಯ ಪದಗಳು ಅಥವಾ ಹೊಡೆಯೋದು, ದೌರ್ಜನ್ಯ ಮಾಡೋದು ಮಕ್ಕಳು ಮುಂದೆ ಮಾಡಿದಾಗ ಮಕ್ಕಳಿಗೆ ಮೊದಲನೇದು ಆ ತಾಯಿ ಮೇಲೆ ಫಸ್ಟ್ ಕರುಣೆ ಬರುತ್ತೆ, ಇದೇನ್ ಹೀಗಾಗ್ತಾ ಇದೆ ಅಂತ. ಬಟ್ ರಿಪೀಟೆಡ್ ಆಗಿ ಏನೇ ಆದ್ರೂನು ಇಟ್ ಬಿಕಮ್ಸ್ ಅ ನಾರ್ಮ್ಯಾಲಿಟಿ. ರಿಪೀಟೆಡ್ ಆಗಿ ಕಾಗೆ ಬೆಳ್ಳಿಗೆ ಇದೆ ಬೆಳ್ಳಿಗೆ ಇದೆ ಬೆಳ್ಳಿಗೆ ಇದೆ ಅಂತ ಹೇಳ್ತಾ ಹೋದ್ರೆ ಒಂದಷ್ಟು ದಿನ ಆದ್ಮೇಲೆ ಓ ಬಿಳಿ ಕಾಗೆ ಇದೆಯೇನೋ ಅಂತ ಮನಸ್ಸಿಗೆ ಅನ್ಸುತ್ತೆ. ಅದೇ ರೀತಿ ಮಗುಗ್ ಅನ್ಸುತ್ತೆ ಇದು ನಾರ್ಮಲ್. ಗಂಡಸಾದವನು, ನಾನು ಅಕಸ್ಮಾತ್ ಆ ಹುಡ್ಗ ಗಂಡು ಮಗು ಆಗಿದ್ರೆ ನಾನು ನನ್ನ ತಂದೆ ತರ, ಇದು ನಾರ್ಮಲ್. ಹೆಣ್ಮಕ್ಳನ್ನ ಹೀಗೆ ನೋಡ್ಕೊಳ್ಳೋದು, ಹೀಗೆ ಮಾತಾಡ್ಸೋದು, ಹೀಗೆ ಅವಾಚ್ಯ ಪದಗಳಿಂದ ಅವ್ರನ್ನ ಕಂಟ್ರೋಲ್ ಮಾಡೋದು, ಈ ಮನಸ್ಥಿತಿ ಬರುತ್ತೆ. ಎರಡನೇದು, ಆ ಮನೆಯಲ್ಲಿ ಬಿರ್ಕಾಗತ್ತಲ್ಲ, ಮಗು ಗೊತ್ತಾಗೋದಿಲ್ಲ ಯಾವ್ದು ಕರೆಕ್ಟ್ ಯಾವ್ದು ತಪ್ಪು ಅಂತ. ದೊಡ್ಡವರಾದಾಗ ಏನೇ ಆದ್ರೂನು ಡಿಫ್ರೆಂಟ್ ಮಾಡ್ಬಿಟ್ಟು ನಾನು ತಪ್ಪಿದು ಇದನ್ನ ನಿಲ್ಲಿಸ್ಬೇಕು ಅಥವಾ ಇದ್ರ ವಿರುದ್ಧವಾಗಿ ಎದ್ದು ನಿಲ್ಬೇಕು ಅನ್ನೋ ಪರಿಜ್ಞಾನ ಆ ಮಗುಗೆ ಮೂಡೋದಿಲ್ಲ. ಇನ್ನು ಹೆಣ್ಮಕ್ಳು ಆಗಿದ್ರೆ, ಈ ತರ ಮನೆ ವಾತಾವರಣ ಇದ್ದು ಹೆಣ್ಮಕ್ಳಾದ್ರೆ ತುಂಬಾ ಅವರು ಕುಗ್ಗ್ ಹೋಗ್ತಾರೆ. ತಾಯಿಯ ಸೆರಗ್ ಹಿಂದೆ ಸೇರ್ಕೊಂಡು ಬಚ್ಚಿಟ್ಕೋಬೇಕು ಅಂತನೂ ಮಗುಗೆ ಭಯ ಉಂಟಾಗತ್ತೆ. ಅವ್ರು ಬೆಳಿತಾ ಬೆಳಿತಾ ಏನಾಗತ್ತೆ ಅಂದ್ರೆ, ಅವರು ಜೀವನದಲ್ಲಿ ಒಂದು ಪಾರ್ಟ್ನರ್ ನ ಹುಡ್ಕೋದಿರ್ಬೋದು, ಅಥವಾ ಯಾವ್ದಾದ್ರು ಮದ್ವೆನಲ್ಲಿ ಎಂಗೇಜ್ಮೆಂಟ್ ತನಕ ಹೋಗಿರೋ ಒಂದು ಸಂದರ್ಭದಲ್ಲಿ ಅವ್ರಿಗೆ ಟ್ರಸ್ಟ್ ಅನ್ನೋದು ಇರೋದಿಲ್ಲ. ಗಂಡಸರೆಲ್ಲ ಹೀಗೇನಾ, ಎಂಥ ಗಂಡಸು, ನನ್ ತಂದೆ ಯಾವ ರೀತಿ ದೌರ್ಜನ್ಯ ಮಾಡ್ತಾ ಇರೋ ಇದೆಲ್ಲ ನಾರ್ಮಲ್, ನನ್ ಜೊತೆ ಆದ್ರೂನು ನನ್ನ ತಾಯಿ ಹೇಗೆ ಇದನ್ನ ಸಂಭಾಳಿಸ್ಕೊಂಡು ಸಹಿಸ್ಕೊಂಡು ಹೋದ್ಲೋ ಇದೆಲ್ಲ ಓಕೆ, ನಾನು ಹಾಗೆ ಇದ್ಬಿಡ್ತೀನಿ ಅಂತ. ಇನ್ ಕೆಲವು ಹೆಣ್ಮಕ್ಳಿಗೆ ಮದ್ವೆನೇ ಬೇಡ, ನನ್ ತಾಯಿ ತರ ನನ್ ಜೀವನ ಆಗೋದ್ ಬೇಡ, ತಾಯಿ ಮದ್ವೆ ಆಗಿದ್ದಕ್ಕೆ ಈ ತರ ಆಯ್ತು, ನನ್ ಜೀವನ ಹೀಗಾಗೋದ್ ಬೇಡ ಅಂತ. ಈ ತರ ಸಮಾಜದಲ್ಲಿ ಇನ್ಇಕ್ವಾಲಿಟಿ ಬಂದ್ಬಿಡುತ್ತೆ ಹೆಣ್ಮಕ್ಳು ಮನಸ್ಸಿನಲ್ಲಿ. ಆಮೇಲೆ ಹೆಣ್ಮಕ್ಳಿಗೆ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ, ಗಂಡು ಮಕ್ಕಳು ಮತ್ತೆ ಹೆಣ್ಮಕ್ಳಿನಲ್ಲಿ ಎಮೋಷನಲ್ ಇಂಟೆಲಿಜೆನ್ಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಗಂಡು ಮಕ್ಕಳು ಸ್ವಲ್ಪ ಪ್ರಾಕ್ಟಿಕಲ್, ಅವ್ರಿಗೆ ಇದು ಎಮರ್ಜೆನ್ಸಿ ಅನ್ನೋ ತನಕನೂ ಅವರು ಎಮೋಷನ್ಸ್ಗೆ ಅಷ್ಟು ಒತ್ತು ಕೊಡೋದಿಲ್ಲ. ಆದ್ರೆ ಹೆಣ್ಣು ಮಕ್ಕಳು ಯೋಚನೆ ಮಾಡೋದೇ ಭಾವನಾತ್ಮಕ ರೀತಿಯಿಂದ. ಅವರಿಗೆ ಯಾವಾಗ ಭಾವನೆಗೆ ಧಕ್ಕೆ ಉಂಟಾಗುತ್ತೋ ಒಂದೊಂದೇ ಹೆಜ್ಜೆ ಹಿಂದಿಡ್ತಾ ಹೋಗ್ತಾರೆ. ಯಾವತ್ತು ನನಗೆ ಇನ್ನೇನು ಹೆಜ್ಜೆ ಇಡೋದಕ್ಕೆ ಹಿಂದಿರೋ ಸ್ಥಾನ ಇಲ್ಲ ಅಂದಾಗಲೇ ಅವಳು ಎದ್ದು ನಿಲ್ಲೋದು. ಅವ್ರ ಎಮೋಷನ್ಸ್ ಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ ನಾವು ಹೆಣ್ಮಕ್ಳು. ಆ ಎಮೋಷನಲ್ ರಾಘವೇಂದ್ರ ಸರ್ ಏನೋ ಹೇಳ್ತಿದ್ದಾರೆ ಕೇಳಿ ಮೇಡಮ್. ಗಂಡು ಮಕ್ಳಿಗೂ ಭಾವನೆ ಇದೆ, ಮನಸ್ಸಿದೆ. ಗಂಡು ಮಕ್ಳಿಗೂ ಭಾವನೆ ಇದೆ, ಮನಸ್ಸಿದೆ, ಇಲ್ಲ ಅಂತಲ್ಲ. ನಾ ಹೇಳಿದ್ದು ಇನ್ ಕಂಪ್ಯಾರಿಸನ್ ಹೆಣ್ಮಕ್ಳು ಜಾಸ್ತಿ ಭಾವನಾ ಜೀವಿಗಳು ಅಂತ ಹೇಳಿದ್ದು. ಜಾಸ್ತಿ ಗಂಡ್ಮಕ್ಳು ಪ್ರಾಕ್ಟಿಕಲ್ ಆಗಿರ್ತಾರೆ, ಹೆಣ್ಮಕ್ಳು ಎಮೋಷನಲಿ ಡಿಪೆಂಡೆಂಟ್ ತುಂಬಾ ಸೆನ್ಸಿಟಿವ್ ಇರ್ತಾರೆ ಹೆಣ್ಮಕ್ಳು. ಆಮೇಲೆ ಅವ್ರನ್ನ ಬೆಳೆಸೋ ರೀತಿನೂ ಇದೇ ರೀತಿ ಇರುತ್ತೆ. ಹೆಣ್ಮಕ್ಳು ಬೆಳಿಬೇಕಿದ್ರು ತಂದೆ ತಾಯಿ ಸಮಾಜ ಎಲ್ಲವೂ ಅಷ್ಟೇ ಸೆನ್ಸಿಟಿವ್ ಆಗೇ ಬೆಳೆಸ್ತಾರೆ. ಗಂಡ್ಮಕ್ಳು ತರ ಧೈರ್ಯ ತುಂಬಿ ಹೋಗು ನೀನು ಏನ್ ಬೇಕಿರು ಮಾಡ್ಕೊಂಬ ಅಂತ ಅಲ್ಲ. ಆಕೆ ಯಾವಾಗ್ಲೂ ಒಂದು ಚೌಕಟ್ಟಲ್ಲೇ ಬೆಳಿತಾಳೆ, ಸೆನ್ಸಿಟಿವ್ ಆಗೇ ಬೆಳಿತಾಳೆ. ಹಾಗಾಗಿ ಭಾವನಾತ್ಮಕ ಜೀವಿ ಹೆಣ್ಣು.
ಇದ್ರ ಮೇಲೆ ಹಲವಾರು ಲೇಖನಗಳೇ ಇದೆ, ಪದ್ಯಗಳೇ ಇದೆ. ಇದ್ರ ಬಗ್ಗೆ ನಾವು ಡಿಬೇಟ್ ಮಾಡುವಂತದ್ದೇನು ವಿಷಯ ಇಲ್ಲ. ಗಂಡು ಮಕ್ಕಳಲ್ಲೂ ಭಾವನೆಗಳಿದೆ, ಆದ್ರೆ ಕಂಪ್ಯಾರಿಟಿವ್ಲಿ ಹೌದು ಖಂಡಿತ ಮೇಡಮ್. ಮತ್ತೆ ಬರ್ತೀನಿ. ಎಸ್, ಅದೇ ಮ್ಯಾಮ್ ಹೇಳ್ತಾ ಇದ್ರು ಅಂದ್ರೆ ಮುಂಚೆ ಎಲ್ಲ ಹೆಣ್ಣು ಸಹಿಸ್ಕೊಳ್ತಾ ಇದ್ಲು, ಆದ್ರೆ ಈಗ ಸಹಿಸ್ಕೊಳ್ತಾ ಇಲ್ಲ. ಮುಂದೆ ಬಂದು ಧೈರ್ಯದಿಂದ ಕಂಪ್ಲೇಂಟ್ ಕೊಡ್ತಾಳೆ, ದೂರ್ ಕೊಡ್ತಾಳೆ, ಅಥವಾ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ತಾಳೆ. ಈಗ ನಿಮ್ದು ಒಂದು ಸಂಘಟನೆ ಇದೆ, ಹೀಗಾಗಿ ನಿಮ್ಮ ಹತ್ರನೂ ಈ ರೀತಿ ಕೇಸಸ್ಗಳೆಲ್ಲ ಬಂದಿದೆಯಾ ಹೇಗೆ? ಇಲ್ಲ, ತುಂಬ ನಮ್ಮ ಹತ್ರ ಈ ಥರ ಕೇಸಸ್ ಬಂದಿದ್ದಾವೆ. ನಾವು ಫಸ್ಟ್ ಇಬ್ಬರನ್ನೂ ಕರಿತೇವೆ, ಹೆಣ್ಮಗುನ್ನು ಕರೆದು ಮಾತಾಡ್ತೇವೆ, ಹುಡುಗನ್ನು ಕರಿತೇವೆ. ಏನಪ್ಪ ನಿಮ್ಮ ಸಮಸ್ಯೆ ಅಂತ ಕೇಳ್ತೇವೆ. ಕೇಳ್ಬಿಟ್ಟು ಒಂದು ನಿರ್ಧಾರಕ್ಕೆ ಆದಷ್ಟು ನಮಗೆ ಇಲ್ಲಿವರೆಗೆ ನಾವು ಸುಮಾರು ಒಂದು 200 ಮದುವೆ ಮಾಡಿಸಿದ್ದೇವೆ. ಒಂದು 50-60 ಕುಟುಂಬವನ್ನ ಒಂದು ಮಾಡಿದ್ದೇವೆ. ಏನಾಗುತ್ತೆ, ಅದೇ ಕೆಲಸನ ಬೇರೆ ಸಂಘಟನೆ ಮಹಿಳಾ ಘಟಕದವ್ರು ಮಾಡಬೇಕು, ಲಾಯರ್ಗಳು ಮಾಡಬೇಕು, ಇವರೆಲ್ಲ ನಾವು ಮಾಡಬೇಕು ಅಂತ ಕೇಳ್ತೇವೆ. ಈಗ ಏನಾಗ್ಬಿಡುತ್ತೆ, ಈಗ ಹೆಣ್ಮಕ್ಳಿಗೆ ಇವತ್ತು ಸಂವಿಧಾನದ ಅಡಿಯಲ್ಲಿ ದೂರು ಕೊಡ್ಬೋದು, ಎಲ್ಲ ಇದೆ, ಅವರಿಗೂ ಮನಸ್ಸಿದೆ, ಗಂಡು ಮಕ್ಳಿಗೂ ಮನಸ್ಸಿದೆ. ಆದರೆ ಇವತ್ತು ಎಷ್ಟು ಕೇಸುಗಳು ನೈಜವಾಗಿ ಹೆಣ್ಮಕ್ಳಿಗೆ ತೊಂದರೆ ಆಗಿ ಕೇಸ್ ಕೊಟ್ಟಿದ್ದಾರೆ, ಅಥವಾ ಅವ್ರಿಗೆ ಯಾರೋ ಹೆಣ್ಮಕ್ಳಿಗೆ ಇನ್ನೊಬ್ರು ಮದುವೆಕಿನ ಮುಂಚೆ ಒಂದು ಅಫೈರ್ ಇರುತ್ತೆ, ಬಾಯ್ ಫ್ರೆಂಡ್ ಇರ್ತಾರೆ, ಅದ್ರ ಜೊತೆಗೆ ಹೋಗ್ಬೇಕಾಗಿದೆ. ಹೋಗೋದಕ್ಕೆ ಈಗ ಅವ್ರ ಅಪ್ಪ ಅಮ್ಮನ ಹತ್ರ ಹೇಳಕ್ಕಾಗಲ್ಲ, ಅವ್ರ ಅಣ್ಣದಿರ ಹತ್ರ ಹೇಳಕ್ಕಾಗಲ್ಲ. ಹಾಗಾಗಿ ಹುಡುಗನ ಮೇಲೆ ಏನೋ ಒಂದು ತಪ್ಪು ಹುಡುಕ್ಬಿಟ್ಟು ಈ ಮನೆನೇ ಸರಿ ಇಲ್ಲ ಅಂತ ಹೇಳಿಬಿಟ್ಟು ಕೇಸ್ ಕೊಡ್ತಾರಲ್ಲ, ಅಂತ ಹೆಣ್ಮಕ್ಳಿಗೆ ನಾವೇನ್ ಮಾಡ್ಬೇಕು? ಇದನ್ನ ಹೆಣ್ಮಕ್ಳು ಅಂತ ಕೇಸ್ ಪ್ರಮಾಣ ತುಂಬಾ ಕಡಿಮೆ ಸರ್. ಇದು ದೌರ್ಜನ್ಯ ಕಡಿಮೆ, ಅದನ್ನೇ ನಾವ್ ಹೇಳ್ತಾ ಇರೋದು ಮೇಡಮ್. ಕಡಿಮೆ ಇದೆ, ನಾನು ಇಲ್ಲ ಎಲ್ಲರೂ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಕೆಲವರು ಆತರ, ಈಗ ನೋಡಿ ಮೊನ್ನೆ ತಾನೆ ಈಗ ಅವರು ಸ್ಕೂಲ್ ಇದೆ, ಕಾಲೇಜ್ ಇದೆ, ಆ ಒಬ್ಬ ದಾವಣಗೆರೆಯಿಂದ ಹೆಣ್ಮಗಳು ಬಂದ್ಲು, ಬೆಂಗಳೂರಲ್ಲಿ ಐಷಾರಾಮಿ ಜೀವನ ನಡೆಸಕ್ ಬಂದ್ಲು, ತನ್ನ ಮಗುನೇ ಸಾಯಿಸಿದ್ಲು. ಅದು ಯಾರು ತಪ್ಪದು? ಈಗ ನೋಡಿ, ಆ ಥರದೊಂದು ತನ್ನ ಮಗುನ ಸಾಯಿಸಿದ ಮೇಲೂ ಕೂಡ ಹೋಗಿ ಒಂದು ಹೆಣ್ಣು ಹೋಗಿ ಕೋಲಾರದವರೆಗೂ ಅದೇ ಗಾಡಿಯಲ್ಲಿ ಜರ್ನಿ ಮಾಡ್ಕೊ ಬಂದ್ಬಿಟ್ಟು ಅಲ್ಲಿ ಅವಳು ಬರ್ತಡೇ ಆಚರಿಸ್ಕೊಂಡು ಆ ಬಾಡಿ ಇಟ್ಕೊಂಡು ಬಂದು ಆ ಬಾಡಿನ 3 ದಿನ ಬಿಟ್ಟು ಆ ಬಾಡಿನ ಮತ್ತೆ ಸ್ನಾನ ಮಾಡಿಸಿ ಅದನ್ನು ಹೋಗಿ ಇವರು ಪೊಲೀಸರಿಗೆ ಇದನ್ನು ನಮ್ಮಲ್ಲಿ ಭ್ರಷ್ಟ ಪೊಲೀಸರಿಗೆ ದುಡ್ಡುಗಳು ಕೊಟ್ಟು ಇವಳು ಎಸ್ಕೇಪ್ ಆಗ್ಬಿಡ್ತಾಳೆ ಅಂತ ಅಂದಾಗ ಈ ಥರ ತಾಯಂದಿರು ಕೆಲವರು ಇದಾರಲ್ವಾ, ಆ ಥರ ನಾವು ಹೇಳ್ತಾ ಇರೋದು. ಪಾಪ ನೋಡಿ ಇವತ್ತು ಏನಾಗಿದೆ, ಈ ಒಬ್ಬ ಹೆಣ್ಮಗಳಿಂದ ಪೆಟ್ರೋಲ್ ಹಾಕಿ ಸುಟ್ಟಾಕಿರೋ ಕೇಸಸ್ ಜಾಸ್ತಿ ಇದೆ, ನೇಣು ಹಾಕಿರೋ ಕೇಸಸ್ ಜಾಸ್ತಿ ಇದೆ, ಮನೆಯಿಂದ ಆಚೆ ಒಟ್ಟಿ ಕೈ ಕರೆಕ್ಟ್ ಮೇಡಮ್. ಈಗ ನಾವು ನೋಡಿ, ನಾವೇನು ಅಂದ್ರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಷ್ಟೋ ಇವತ್ತು ನೀವು ಇದೇ ಮಾಧ್ಯಮಗಳಲ್ಲಿ ನೋಡಿದ್ದೇವೆ, ಗಂಡನನ್ನ ಬಾಯ್ ಫ್ರೆಂಡ್ ಜೊತೆಗೆ ಗಂಡನನ್ನ ಸಾಯಿಸ್ಬಿಟ್ಟು ಮೂಟೆ ತುಂಬಿಟ್ಟು ಸುಟ್ಟಾಕಿರೋ ಕೇಸ್ಗಳು ಇವತ್ತಿದೆ ಜಾಸ್ತಿ. ಆದ ನಂತರ ಇವತ್ತು ಏನಾಗಿದೆ, ಆ ಥರದ್ದು ನೋಡಬೇಕಲ್ಲ ನಾವು. ಆದರೆ ವಾಸ್ತವ ಸತ್ಯಾಂಶ ಕಂಡುಹಿಡಿಯೋರು ಯಾರು? ದೇವರಿಗೆ ಒಂದೇ ಗೊತ್ತಿರೋ ಸತ್ಯಾಂಶ. ಆದರೆ ನಾನು ಹೇಳೋದೇನಪ್ಪ ಅಂದರೆ, ನಾನೊಬ್ಬ ಗಂಡು ಹುಡುಗ ಆಗಿ ಏನೆಲ್ಲ ಒಬ್ಬ ಹೆಣ್ಣಿನ ಸಂಪಾದನೆಯಲ್ಲೇ ಬದುಕ್ತಾನೆ, ಡೌರಿಗೆ ಅದನ್ನು ವರದಕ್ಷಿಣೆ ಅಂತ ತಗೊಂಡು ಬದುಕ್ತಾ, ಅವ್ನು ಗಂಡಸೇ ಅಲ್ಲ. ಅವನಿಗೆ ಯಾಕ್ರಿ ಬೇಕು? ಈಗೊಂದು ಹೆಣ್ಣಿನ ಸಂಪಾದನೆಯಲ್ಲಿ ನಾನು ಬದುಕ್ತಾ ಇದ್ದಾನೆ, ನಾನು ಅದನ್ನ ವರದಕ್ಷಿಣೆ ತಗೊಂಡು ನಾನು ನಿನ್ನ ಸಾಕ್ತಾನೆ ಅಂದರೆ ಅವನಿಗೆ ಆ ಮದುವೆ ಆಗೋದು ಯೋಗ್ಯತೆ ಇಲ್ಲ, ಆಮೇಲೆ ಅವ್ನು ಜೀವನ ಮಾಡೋಕ್ಕೂ ಯೋಗ್ಯತೆ ಇಲ್ಲ ಅಂತ. ಅದು ಲೈಫೇ ಅಲ್ಲ ರೀ. ಅದು ಏನು ಅಂದರೆ ಕೂಲಿ ಈಗ ಹೆಂಡತಿ ಅವನು ಯಾರಲ್ಲ ಇಲ್ಲಿವರೆಗೆ ವರದಕ್ಷಿಣೆ ತಗೊಂಡು ಅಥವಾ ಅವ್ರ ಮನೆ ಆಳತನಕ್ಕೆ ಹೋಗಿ ಒಬ್ಬ ಏನಾಗ್ಬಿಟ್ಟಿದೆ ಇವತ್ತೊಂದು, ನಿಮ್ಗೆ ಗೊತ್ತಿಲ್ಲ, ಹೊಸದೊಂದು ಬಿಸ್ನೆಸ್ ಸ್ಟಾರ್ಟ್ ಆಗಿದೆ. ಈಗ ಎಷ್ಟೋ ಜನ ತಂದೆ ತಾಯಿಗಳು ಗಂಡು ಮಕ್ಳಿದ್ರೆ, ನೋಡಪ್ಪ ಒಬ್ಳೇ ಮಗಳಿದ್ದಾಳೆ, ನಿನ್ನ ಕಾಲೇಜ್ ಫ್ರೆಂಡ್ಸು ನೋಡು, ಎಲ್ಲ ಆಸ್ತಿ ಇಷ್ಟಿದೆ, ನಿನಗೇನೋ ಬರ್ಬೋದು, ಆ ರೀತಿ ಒಂದು ಲವ್ ಮಾಡು, ಸೆಟ್ಲ್ ಆಗ್ತೀಯ ನೀನು ಅನ್ನೋದಕ್ಕೆ ಹೇಳ್ಕೊಡೋ ಅಂತ ಟೀಮ್ ಸಮೇತ ರೆಡಿಯಾಗಿದೆ. ಇವತ್ತು ನಾವು ಕೆಲವ್ರಿಗೆ ಹೇಳ್ತೇವೆ, ಏನಯ್ಯೋ ನೀನು ಇವಾಗ ವರದಕ್ಷಿಣೆ ತಗೊಂಡು ಮದುವೆಯಾಗಿ ಅದೊಂದು ಆ ವರದಕ್ಷಿಣೆ ದುಡ್ಡಲ್ಲಿ ನೀನು ಒಂದು ಗಾಡಿ ತಗೊಂತೀಯ, ಒಂದು ಕಾರ್ ತಗೊಂತೀಯ, ಒಂದು ಮನೆ ಕಟ್ಕೊಂತೀಯ ಅಂದರೆ ನೀನು ಜೀವನ ಪರ್ಯಂತ ಒಂದು ಹೆಣ್ಣು ಮಗಳಿಗೆ ನೀನು ಕೂಲಿ ಆಳು ಆಯ್ತಲ್ಲ, ಆ ಒಂದು ಕೂಲಿ ಕೆಲಸ ನೀನು ಮಾಡ್ತಾ ಇರ್ತೀಯ ಅಂತ ನಾವು ಹೇಳ್ತೇವೆ. ಆದರೆ ಇಲ್ಲಿ ನಾವು ಕೆಲವೊಂದು ಕುಟುಂಬಗಳಲ್ಲಿ ನಮ್ಮ ಹತ್ರ, ಯಾಕಂದ್ರೆ ನಮ್ಮ ಹತ್ರ 100 ಕೇಸ್ಗಳು ಬರ್ತವೆ. ನಾವು ಹೇಳೋದು ವಾಸ್ತವವಾಗಿ ಎಷ್ಟೋ ಜನ ಅಮಾಯಕ ಗಂಡದಿರಿದ್ದಾರೆ. ಇವತ್ತು ಒಂದು ನಂಬಿಕೆಯಲ್ಲೇ ಜೀವನ ನಡೆಯೋದು, ಒಂದು ಗಂಡ ಹೆಂಡತಿ ಜೀವನ ನಡೆಯೋದು ನಂಬಿಕೆಯಲ್ಲಿ. ಆ ನಂಬಿಕೆಗೆ ಇವತ್ತು ಎಷ್ಟೋ ಜನ ಗಂಡದಿರಿಗೆ ನಾವು ನೋಡ್ತೇವೆ, ಅವ್ರ ಪಾಪ ಅಮಾಯಕರಾಗಿರ್ತಾರೆ, ಯಾವುದೇ ಟಾರ್ಚರ್ ಕೊಟ್ಟಿರಲ್ಲ, ಆದರೂ ಕೂಡ ಇವರು ಡೌರಿ ಕೇಸು ಅಥವಾ ಇನ್ನೊಂದು ಕೇಸು ಅಂತಾರೆ. ಆಮೇಲೆ ಕೆಲ ಪೊಲೀಸರು ಅಷ್ಟೇ, ಅಲ್ಲಿ ಹೋದರೆ ಗಂಡದಿರನ್ನ ಅಂದರೆ ನಮ್ಮನ್ನು ಒಳ್ಳೆ ರೌಡಿಗಳ ಥರ ಅವನು ಏನೂ ಇಲ್ಲಪ್ಪ ಅವ್ನು ಆ ರೀತಿ ನಮ್ಮ ಧಮಕಿ ಹಾಕ್ತಾರೆ ಪೊಲೀಸವರು. ಫಸ್ಟ್ ತಗೊಳ್ಳೋದೇ ಹೆಣ್ಮಕ್ಳ ಕೇಸನ್ನ. ನಾವು ಹೇಳೋದು ಸ್ವಲ್ಪ ಬದಲಾವಣೆ ಆಗಿ, ಈಗ ಮನಸ್ಸು ಗಂಡು ಮಕ್ಳಿಗೂ ಇದೆ, ಹೆಣ್ಣು ಮಕ್ಳಿಗೂ ಇದೆ. ಆಮೇಲೆ ಒಬ್ಬ ಗಂಡು ಮಗನ್ನ ಅವನು ಓದಿಸಿ ಒಂದು ನೌಕರಿ ಜಾಬ್ ಕೊಡಿಸಿ ಮದುವೆ ಮಾಡಿಸಿ, ನನ್ನ ಮಕ್ಕಳ ಜೊತೆಗೆ ನಾನು ಆಟ ಆಡಬೇಕು, ನನ್ನ ಮೊಮ್ಮಕ್ಕಳ ಜೊತೆ ಬದುಕಬೇಕು, ಸಾಯೋ ಟೈಮಲ್ಲಿ ನನ್ನ ಮಕ್ಕಳು ಮಡಲಲ್ಲಿ ಸಾಯ್ಬೇಕು ಅಂತ ತಂದೆ ತಾಯಿ ಇರ್ತಾರಲ್ರಿ, ಅವರು ಒಂದು ಅತ್ತೆ ಮಾವ ಇರ್ತಾರಲ್ಲ, ಅವ್ರ ಪರಿಸ್ಥಿತಿ ಏನಾಗಬೇಕ್ರಿ? ಇವತ್ತು ಎಷ್ಟೊಂದು ಅನಾಥ ಆಶ್ರಮಗಳು,
ತಂದೆ ತಾಯಿಯಾಗಿ ಯಾವತ್ತು ಮಾರ್ಪಾಡಾಗ್ತಾರೋ ಅವತ್ತೇ ಆ ಹೆಣ್ಮಗಳಿಗೆ ಅತ್ತೆ ಮಾವನ್ ಮನೆಯಲ್ಲಿ ಸೇಫ್ಟಿ ಸರ್. ಖಂಡಿತ ಇವರು ಒಂದಿನ ಅತ್ತೆ ಮಾವ ಹಾಗೆ ಆಗ್ತಾರಲ್ಲ ಜೀವನದಲ್ಲಿ. ಅದೇ ಮೇಡಮ್, ಇವರು ಈಗ ಯಾರೆಲ್ಲ ಅತ್ತೆ ಮಾವಿಗೆ ಹಿಂಸೆ ಕೊಡ್ತಾರೆ ಅಥವಾ ಅತ್ತೆ ಮಾವದಿರು ಇವ್ರಿಗೆ ಕೊಡ್ತಾರೆ, ಅವರು ಒಂದಿನ ಅವರು ಸೊಸೆ ಮತ್ತು ಮಾವನೇ ಆಗಿರ್ತಾರೆ, ಅವರು ಮಕ್ಕಳಾಗಿರ್ತಾರೆ. ಅದನ್ನು ಯೋಚನೆ ಮಾಡ್ಬೇಕು ಹೇಳ್ತಾ ಇರೋದು, ಅದನ್ನು ನಾವು ಹೇಳ್ತಾ ಇರೋದು ಅಷ್ಟೇ. ಖಂಡಿತ ಸರ್, ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಇನ್ನು ಮೇಡಮ್, ಈಗ ಸರ್ ಹೇಳ್ತಾ ಇದ್ರು, ಈಗ ಒಂದು ಕಡೆ ಎಲ್ಲೋ ಒಂದು ಕಡೆ ಒಂದಷ್ಟು ಜನ ಅಂತ ತಗೊಂಡ್ರೆ ಹೆಣ್ಮಕ್ಳದ್ದು ಕೂಡ ತಪ್ಪಿರುತ್ತೆ, ಬಟ್ ಹೋಗ್ಬಿಟ್ಟು ಡೌರಿ ಕೇಸ್ ಅಂತ ಹಾಕ್ಬಿಡ್ತಾರೆ. ಎಷ್ಟೋ ಗಂಡಸರ ರಕ್ಷಣಾ ವೇದಿಕೆಗಳು ಕೂಡ ಈಗ ಶುರುವಾಗಿದೆ. ಸೊ ಇಂಥ ಕೇಸ್ಗಳನ್ನ ನೀವು ಹೆಂಗ್ ಫೈಂಡ್ ಔಟ್ ಮಾಡ್ತಾರೆ, ಯಾರು ತಪ್ಪಿದೆ ಅಂತ? ಅವ್ರಿಗೆ ಕೇಳಬೇಕು ಎಷ್ಟು ಜನ ಮದುವೆ ಆಗಿದ್ರಪ್ಪ ಅಂತ. ಇದನ್ನ ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ ಮೇಡಮ್? ಏನಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಅನ್ಯಾಯ ಆಗದೆ ಯಾವ ಹೆಣ್ಮಕ್ಳು ಕೂಡ ಕೇಸು ಫೈಲ್ ಮಾಡೋದಿಲ್ಲ, ಪ್ರತಿಭಟಿಸೋದಿಲ್ಲ, ಅದಂತೂ ನಿಜ. ಸರಿ, ಇವಾಗ ನಾವು ಅಂಕಿ ಅಂಶಗಳನ್ನ ನೋಡೋದಾದ್ರೂ ಕೂಡ ಆ ಥರ ಹೆಣ್ಮಕ್ಳು ಮಾಡ್ತಾರೆ ಅಂತ ಹೇಳಿದ್ರು ಕೂಡ ಅದಕ್ಕೊಂದು ರೀಸನ್ ಇರುತ್ತೆ. ಆ ಮನೆಯಲ್ಲಿ ಒಂದು ಇನ್ಸೆಕ್ಯೂರಿಟಿ ಫೀಲ್ ಆದ್ರೂ ಆಗಿರ್ಬೋದು, ಇಲ್ಲ ಅಂದ್ರೆ ಅವ್ರು ಕಟ್ಟಿಕೊಟ್ಟಿರ್ತಕ್ಕಂಥ ವಾತಾವರಣ ಆಗಿರ್ಬೋದು, ಅತ್ತೆ ಮಾವನ ಕಡೆಯಿಂದ ತೊಂದರೆ ಆಗಿರ್ಬೋದು, ಗಂಡನಿಂದ ಸಪೋರ್ಟ್ ಇಲ್ಲದೆ ಇರೋದಾಗಿರ್ಬೋದು. ಇವಾಗ ನಾವು ಸಾಕಷ್ಟು ಹೆಣ್ಮಕ್ಳನ್ನ ಕೌನ್ಸಿಲಿಂಗ್ ಮಾಡಿದಾಗ ಒಂದು ಮೈನ್ಯೂಟ್ ಡೀಟೇಲ್ಸ್ನು ಕೇಳಿದಾಗ ನಿಜವಾಗ್ಲೂ ಈ ತರ ಇರುತ್ತಾ ಅಂತ. ಇವತ್ತೇ ಒಬ್ರು ಕ್ಲೈಂಟ್ ಬಂದಿದ್ರು, 17 ವರ್ಷ ಜೀವನ ಮಾಡಿದ್ದಾರೆ, 17 ವರ್ಷದಲ್ಲಿ ಇಬ್ಬರ ಮಧ್ಯೆ ಯಾವುದೇ ರೀತಿ ಎಮೋಷನಲ್ ಕನೆಕ್ಷನ್ ಇಲ್ಲ. ಲಾಸ್ಟ್ 10 years ಇಂದ ಸಪರೇಟ್ ಆಗಿದ್ದಾರೆ. ಹೆಣ್ಮಗಳು ಇನ್ನೂ ನನ್ನ ಗಂಡ ಬರ್ತಾನೆ ಅಂತ ಕಾಯ್ತಿದ್ದಾನೆ. ಆ ಹೆಣ್ಮಗಳು ತಪ್ಪೇನು? ಇಲ್ಲಿ ತನಕ ಸಾಕ್ತಿರೋದು ತವ್ರ ಮನೆಯವರು ಅವಳನ್ನ, ತಂದೇನೋ ಸಣ್ಣ ಪುಟ್ಟ ದುಡಿಮೆಯಲ್ಲಿ ಸಾಕ್ತಿರೋದು ತವ್ರ ಮನೆಯವರು. ಇಲ್ಲಿ ಆ ಹೆಣ್ಮಕ್ಳು ಆ ಹೆಣ್ಮಗಳು ತಪ್ಪೇನಿದೆ? ಸರಿ, ಸಂಬಂಧದಿಂದ ಹೊರಗೆ ಹೋಗ್ತೀನಿ ಅಂದ್ರೂ ಅವಕಾಶ ಇಲ್ಲ ಅವಳಿಗೆ. ಅವಕಾಶ ಇಲ್ಲ ಅಂದಾಗ ಅವಳು ಏನ್ ಮಾಡ್ಬೇಕು? ಇಂಥ ಕೇಸ್ಗಳು ಅನಿವಾರ್ಯ ಆಗಿರುತ್ತೆ. ಹಂಗಿದ್ದಾಗ ಯಾವುದೇ ಕಾನೂನುಗಳು ಭಾರತದಲ್ಲಿ ಯಾವುದೇ ಕಾನೂನು, ಒಂದು ಕಾನೂನು ಡೆವಲಪ್ ಆಗಿದೆ ಅಂದ್ರೆ ನಿಜವಾಗ್ಲೂ ಆ ಹೆಣ್ಣು ಮಕ್ಕಳ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ಆಗಿರ್ತಕ್ಕಂಥ ಕಾನೂನುಗಳು ಮೇಡಮ್. ಅವು ಇಲ್ಲಿ ಫೇಕ್ ಕೇಸಸ್ಗಳು ಅಂತ ಹೇಳ್ತೀವಲ್ಲ ನೀವು, ನನ್ನ ಒಪಿನಿಯನ್ ಪ್ರಕಾರ 100ಕ್ಕೆ 1 ಇರ್ಬೋದು. ಓಕೆ, 100ಕ್ಕೆ 1 ಇರ್ಬೋದು, ಇಲ್ಲ ಅಂತಾನೂ ಹೇಳಕ್ಕಾಗಲ್ಲ. 100ಕ್ಕೆ 1 ಇರ್ಬೋದು. ಆದ್ರೆ 99 ಜೆನ್ಯೂನ್ ಕೇಸಸ್ ಇರುತ್ತೆ. ಸೊ ನಾವು ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ತಿಶಾ ಶರ್ಮಾ ಕೇಸ್ ಏನಾಯ್ತು, ಕೊನೆಗೆ ಅಂತ ವೆಲ್ ಎಜುಕೇಟೆಡ್ ಫ್ಯಾಮಿಲಿ, ಜುಡಿಷಿಯರಿಯಲ್ಲೇ ತುಂಬಾ ಉನ್ನತ ಹಂತದಲ್ಲಿರ್ತಕ್ಕಂಥ ಫ್ಯಾಮಿಲಿ ಅವರು ಆ ಹೆಣ್ಮಗಳನ್ನ ಆತ್ಮಹತ್ಯೆ ಮಾಡೋಕೆ ಪ್ರವೋಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ಹೆಣ್ಮಕ್ಳಿಗೆ ಎಂತ ಕುಟುಂಬಕ್ಕೆ ಹೋದ್ರೂ ಕೂಡ ಸುರಕ್ಷತೆ ಇಲ್ಲ ಅಂತ ಅರ್ಥ. ಈಗ ಅವ್ರು ಓದಿದ್ದಾರೆ, ಒಳ್ಳೆ ಅವ್ರ ಯಜಮಾನ್ರು ಕೂಡ ಅಡ್ವೊಕೇಟ್. ಸೊ ಇಂಥ ಪೊಸಿಷನ್ ಅಲ್ಲಿ ಇದ್ದಾಗ ಅವರೇ ಚೆನ್ನಾಗಿ ನೋಡ್ಕೋಬೇಕಿರ್ತಕ್ಕಂಥ ಆ ಹೆಣ್ಮಗಳು ಇವತ್ತು ಕೊನೆಗೆ ಅವ್ರ ಕುಟುಂಬದವ್ರಿಗೂ ಮರ್ಯಾದೆ ಕೊಡದೆ, ಆಮೇಲೆ ಆ ಹೆಣ್ಮಗಳನ್ನೂ ಚೆನ್ನಾಗಿ ನೋಡ್ಕೊಳ್ದೆ, ಕೊನೆಗೆ ಅವಳು ಸಾವಿನಲ್ಲಿ ತನ್ನ ಅಂತ್ಯ ಕಾಣಿದ್ಲು. ಇದು ಅವಳು ತಪ್ಪೇನಿತ್ತಿದ್ರಲ್ಲಿ? ಹೀಗಿದ್ದಾಗ ನಾವು ಮೇಜರ್ ಆಗಿ ಒಂದು ಕುಟುಂಬದ ಒಳ ಹೊಕ್ಕ ನೋಡಿದಾಗ ಆ ಹೆಣ್ಮಕ್ಳಿಗೆ ಎಂತ ಒಳ್ಳೆ ಕುಟುಂಬ, ಎಂತ ಸುರಕ್ಷಿತ ಕುಟುಂಬ ಅಂದ್ರೂ ಕೂಡ ಅಲ್ಲಿ ಏನು ಸ್ವಲ್ಪ ಆದ್ರೂ ಕ್ರಿಯಾಲಿಟಿ ಇರುತ್ತೆ ಅಂತ ನಾವು ಹೇಳ್ಬೋದು. ಅದು ಅತ್ತೆ ಕಡೆಯಿಂದ ಆಗಿರ್ಬೋದು, ಗಂಡನ ಕಡೆಯಿಂದ ಆಗಿರ್ಬೋದು, ಮಾವನ ಕಡೆಯಿಂದ ಆಗಿರ್ಬೋದು. ಮೇಡಮ್ ಏನು ಹೇಳಿದ್ರಲ್ಲ, ಯಾವಾಗ ಅತ್ತೆ ಮಾವ ತಂದೆ ತಾಯಿಗಳಾಗಿ ಮಾರ್ಪಾಟಾಗ್ತಾರಲ್ಲ ಆ ಕುಟುಂಬ ಮಾತ್ರ ಏನಂತ ಸುರಕ್ಷಿತ ಕುಟುಂಬ ಅನ್ಬೋದು, ಸುಖಿ ಕುಟುಂಬ ಅನ್ಬೋದು. ಯಾವಾಗ ಸೊಸೆನೂ ಕೂಡ ಮಗಳಾಗ್ತಾರಲ್ಲ ಅದು ಕೂಡ ಸುರಕ್ಷಿತ ಕುಟುಂಬ, ಸುಖಿ ಕುಟುಂಬ ಅಂತ ಹೇಳ್ಬೋದು. ಆದರೆ ಪ್ರಾಕ್ಟಿಕಲ್ ಆಗಿ ಆ ಅಪ್ಪ ಅಮ್ಮನ ಮನಸ್ಥಿತಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅವ್ರಿಗೂ ಒಬ್ರು ಹೆಣ್ಮಗ್ಳಿರ್ಬೇಕು. ಅವ್ರ ಆ ಹೆಣ್ಮಗಳ ಪೇನನ್ನು ಅವ್ರು ಅರ್ಥ ಮಾಡ್ಕೊಂಡಿರ್ಬೇಕು. ಪ್ರಾಕ್ಟಿಕಲ್ ಆಗಿ ಈಗ ಒಂದ್ ಮದುವೆ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದ್ರೆ ನನ್ನ ಮಗನಿಗೆ ಏನ್ ಕೊಡಿಸ್ತೀರಾ, ಮೊದಲೇ ಮಾತೆ ಅವ್ರದ್ದು, ನನ್ನ ಮಗನಿಗೆ ಏನ್ ಕೊಡಿಸ್ತೀರಾ ಅಂತ, ಹಾಕ್ತೀರಾ ಮದ್ವೆ ದಿನ ಏನೆಲ್ಲ ಹಾಕ್ತೀರಾ, ಅಲ್ಲ ಏನೆಲ್ಲ ಹಾಕ್ತೀರಾ ಅಂತ ಕೇಳಿದ್ರೆ ಡಿಮ್ಯಾಂಡ್ ಆಗುತ್ತೆ ಅಂತ ಹೇಳಿದ್ರೆ ನನ್ನ ಮಗನಿಗೆ ಏನ್ ಕೊಡಿಸ್ತೀರಾ, ಏನ್ ಕಾರೋ, ಇಲ್ಲ ಅಂತಂದ್ರೆ ಏನ್ ಚಿನ್ನನೋ, ಇಲ್ಲ ಹಣನೋ, ಇಲ್ಲ ಚೆಕ್ಕೋ, ಇಲ್ಲ ಅಂದ್ರೆ ಡೆಪಾಸಿಟೋ, ಏನಂತ ಏನೆಲ್ಲ ಕೊಡಿಸ್ತೀರಾ ಅಂದಾಗ ಅರ್ಥ ಮಾಡ್ಕೋಬೇಕು ಆ ಹೆಣ್ಣೆತ್ತವರು ನಾವೇನೋ ಒಂದು ರೆಡಿ ಮಾಡಿ ಇಟ್ಟಿರ್ಬೇಕು ಅಂತ ಹೇಳಿ. ಹಂಗಿದ್ದಾಗ ಎಲ್ಲವೂ ಕೂಡ ಈಗ ನಾನು ನನ್ನ ಫ್ರೆಂಡ್ಸು ಮಾತಾಡುವಾಗ ಒಂದು ಮಾತು ಬರುತ್ತೆ ನೋಡ್ಬೇಕು. ಆಕ್ಚುಲಿ ಇವು ಒಂದು ಹೆಣ್ಮಗಳನ್ನ ಅವ್ರ ಮನೆಗೆ ಕೆಲಸದಾಳಾಗಿ ಕರ್ಕೊಂಡು ಹೋಗೋ ತರ ಕರ್ಕೊಂಡು ಹೋಗ್ತಾರೆ. ಲಾಸ್ಟ್ ಸುಪ್ರೀಂ ಕೋರ್ಟ್ ಅದ್ರ ಬಗ್ಗೆ ಒಂದು ಹೇಳ್ತು, ಹೆಣ್ಮಗಳು ನಿಮ್ಮ ಮನೆ ಕೆಲಸದಾಕೆ ಅಲ್ಲ, ಅವಳು ನಿಮ್ಮ ಮನೇಲಿ ಒಬ್ಳು ಅಂತ. ಅಂದ್ರೆ ಎಷ್ಟು ಕೇಸಸ್ಗಳು ಏನ್ ಜೆನ್ಯೂನ್ ಆಗಿ ಕೋರ್ಟ್ ಮುಂದೆ ಹೋಗ್ತಾ ಇದೆ ಅಂತ. ಯಾಕಂದ್ರೆ ಕೋರ್ಟು ವಿತೌಟ್ ಪ್ರೂಫ್ ಯಾವುದನ್ನು ಕೂಡ ನಂಬಲ್ಲ. ಹೌದು, ವಿತ್ ಪ್ರೂಫ್ ಆದಾಗ ಈ ತರ ಸ್ಟೇಟ್ಮೆಂಟ್ಸ್ಗಳು ಬರಕ್ ಸಾಧ್ಯ. ಹಂಗಿದ್ದಾಗ ಒಂದು ಹೆಣ್ಮಗಳನ್ನ ನಿಮ್ಮ ಮನೆಯವಳಂತ ಅಂದ್ರೆ ಎಲ್ಲ ಕುಟುಂಬ ಬಿಟ್ಟು ಬಂದಿರ್ತಾಳ ಅವಳು, ನಿಮ್ಮ ಮನೆಯವಳಂತ ಯಾವಾಗ ಕನ್ಸಿಡರ್ ಮಾಡ್ತೀರಿ, ಅವಾಗ ಕುಟುಂಬಗಳು ಬದಲಾಯ್ತಾ ಅಂತ. ಎಸ್, ಇನ್ನು ಮಾನ್ವಿತಾ ಮೇಡಮ್, ಈಗ ಒಂದು ಹೆಣ್ಣು ಪದೇ ಪದೇ ದೌರ್ಜನ್ಯಕ್ಕೆ ಒಳಗಾಗ್ತಿದ್ದಾಳೆ ಅಂತ ಅಂದ್ರೆ ಆಕೆಯಲ್ಲಿ ಯಾವ ರೀತಿ ಮಾನಸಿಕವಾಗಿ ಏನೆಲ್ಲ ಚೇಂಜಸ್ ಆಗುತ್ತೆ, ಜೊತೆಗೆ ಸಮಾಜ ಆಕೆನ ಹೆಂಗೆ ಐಡೆಂಟಿಫೈ ಮಾಡೋದು? ಓಕೆ, ಇವಳನ್ನ ನೋಡ್ಬಿಟ್ಟು ಐಡೆಂಟಿಫೈ ಮಾಡ್ಬೋದಾ ಆಕೆ ಈ ರೀತಿ ಹಿಂಸೆ ಪಡ್ತಿದ್ದಾಳೆ ಅಂತ?
ನೋಡಿ, ಫಸ್ಟ್ ಹೇಳ್ಬೇಕು ಅಂತಂದ್ರೆ ಬೆಂಕಿ ಇಲ್ದಲೆ ಹೊಗೆ ಆಡೋದಿಲ್ಲ. ಅವಳಿಗೆ ಏನೋ ಒಂದ್ ಟಾರ್ಚರ್ ಆಗ್ತಾ ಇದೆ ಅಂದ್ರೆ ಮೊದಲನೇದು ಅವಳು ತುಂಬಾ ಕ್ವೈಟ್ ಆಗ್ತಾಳೆ. ಎರಡನೇದು ಅವಳ ಏನು ಸಂಬಂಧಗಳಿರುತ್ತಲ್ಲ, ತಂದೆ ತಾಯಿ ಮೀರಿ ಅಕ್ಕ ತಂಗಿ ಅಣ್ಣ ತಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಫ್ರೆಂಡ್ಸು ಯಾರಾದ್ರೂ ಈ ತರ ರಿಲೇಶನ್ಶಿಪ್ ಇದ್ರೆ ಕಟ್ ಆಗ್ತಾ ಬರ್ತಾಳೆ. ಐಸೋಲೇಟ್ ವಾಟ್ಸ್ಆಪ್ ಇರ್ಬೋದು, ಫೇಸ್ಬುಕ್, ಯಾವ್ದೇ ಸೋಷಿಯಲ್ ಮೀಡಿಯಾದಲ್ಲಿ ಅವರು DP ಹಾಕೋದು ಸಹ ಬಿಟ್ಬಿಡ್ತಾರೆ, ಅಥವಾ ಮೆಸೇಜಸ್ ಕಳ್ಸೋದ್ ಬಿಟ್ಬಿಡ್ತಾರೆ, ಬ್ಲಾಕ್ ಮಾಡ್ತಾರೆ. ಏನಾದ್ರೂ ಸ್ಟೇಟಸ್ ಹಾಕಿದ್ರೆ ತುಂಬಾ ಡಿಪ್ರೆಸಿವ್ ಸ್ಟೇಟಸ್ ಹಾಕ್ತಾರೆ, ನನ್ ಬದುಕೆ ಇಷ್ಟು, ಬದುಕಕ್ ಇಷ್ಟ ಇಲ್ಲ ಅಂತ. ಈ ತರ ಕೆಲವೊಂದು ಬೇರೆಯವ್ರು ನೋಡುವಂತದ್ದು. ಮೂರನೇದು ಆಕೆ ಶೃಂಗಾರ ಮಾಡ್ಕೊಳ್ಳೋದು ನಿಲ್ಲಿಸ್ಬಿಡ್ತಾಳೆ. ಶೃಂಗಾರ ಮಾಡ್ಕೊಂಡ್ರೆ ಅದಕ್ಕೂನು 4 ಮಾತು ಕೇಳ್ಬೇಕು ಅಂತ ನಿಲ್ಲಿಸ್ತಾಳೆ. ಮಗು ಮೇಲೆ ಅತಿಯಾದ ನಂಬಿಕೆ, ಅತಿಯಾದ ಪ್ರೀತಿ, ಅತಿಯಾದ ಡಿಪೆಂಡೆನ್ಸಿ ಬರುತ್ತೆ ತನ್ನ ಮಗು ಇದ್ರೆ. ಮಗು ಇಲ್ಲ ಅಂತಂದ್ರೆ ಆಕೆಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಒಂಟಿಯಾಗಿ ಒಂದ್ ಮೂಲೆಯಲ್ಲಿ ಕೂತ್ಕೊಂತಾಳೆ. ಅಕಸ್ಮಾತ್ ಕೆಲ್ಸ ಮಾಡ್ತಾ ಇದ್ರೆ, ಎಲ್ಲಾದ್ರೂ ಜಾಬ್ಗೆ ಹೋಗ್ತಾ ಇದ್ರೆ, ಜಾಬ್ ನಲ್ಲಿ ಯಾರ ಹತ್ರನೂ ಹೇಳ್ಕೊಡೋದಿಲ್ಲ. ಮುಖ ಯಾವಾಗ್ಲೂ ಮಂಕಾಗಿರುತ್ತೆ, ಒಂದು ಚೈತನ್ಯ ಇರೋದಿಲ್ಲ, ತುಂಬಾ ಡಿಪ್ರೆಸಿವ್ ಆಗಿ ಕಾಣ್ತಾಳೆ. ಡಿಪ್ರೆಷನ್ ಹೋಗಿರುವಂತಹ ಮಹಿಳೆಗಳಿಗೆ ಹೆಚ್ಚಾಗಿ ಮುಖ ಒಂಥರ ಬತ್ತೋದಾಗ ಕಾಣುತ್ತೆ, ಗೊತ್ತಾಗೋಗುತ್ತೆ ಏನೋ ಇವ್ರು ಜೀವನದಲ್ಲಿ ಸಮಸ್ಯೆ ಇದೆ ಅಂತ. ಆಮೇಲೆ ಟೈಮ್ ಆಯ್ತು ಅಂತಂದ್ರೆ, ಇವಾಗ ಗಂಡ ಬರೋದು 5 ಗಂಟೆ ಸಮಯ ಅಂತಂದ್ರೆ ಅವ್ರಿಗೆ 4 ಗಂಟೆಯಿಂದಾನೇ ಆಂಗ್ಸೈಟಿ ಸ್ಟಾರ್ಟ್ ಆಗೋಗುತ್ತೆ, ತುಂಬಾ ಸ್ವೆಟ್ ಆಗುವಂತದ್ದು. ಅವರ ಹೆಸರು ಅಥವಾ ಅವ್ರದ್ದೊಂದು ನಾಪಕ ಬಂತು ಅಂದ್ರೇನೆ ಇವ್ರಿಗಿಲ್ಲಿ ಆಂಗ್ಸೈಟಿ ಸ್ಟಾರ್ಟ್ ಆಗುತ್ತೆ, ಡಿಪ್ರೆಷನ್ ಆಗುತ್ತೆ, ಪ್ಯಾನಿಕ್ ಅಟ್ಯಾಕ್ಸ್ ಆಗುತ್ತೆ. ಮತ್ತೆ ಕೆಲವೊಂದು ಪದಗಳಿರುತ್ತೆ, ಆ ಪದಗಳು ಎಲ್ಲಾದ್ರೂ ಬೇರೆಯವ್ರು ರಿಪೀಟ್ ಮಾಡಿದ್ರು ಸಹ ಇವ್ರಿಗೆ ಅದೆಲ್ಲ ಮತ್ತೆ ಮೆಮರಿಲಿ ಮರ್ಕೊಳಿಸುತ್ತೆ. ಅವರು ಆ ಸ್ಟ್ರೆಂತ್ ನ ಕಳ್ಕೊಂತ ಹೋಗ್ತಾರೆ. ಇನ್ನೊಂದೇನಾಗುತ್ತೆ ಅಂತಂದ್ರೆ, ಆಕೆ ಊಟ ಮಾಡೋದು ಲಿಮಿಟ್ ಇರುತ್ತಲ್ಲ, ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ, ತುಂಬಾ ಸಣ್ಣ ಆಗ್ತಾಳೆ, ನೋಡೋದಕ್ಕೆ ವೀಕ್ ಆಗಿ ಕಾಣಿಸ್ತಾಳೆ ಆ ಹೆಣ್ಮಗಳು. ಏನಾದ್ರೂ ಮಕ್ಕಳಿದ್ರೆ ಶಾಲೆಗೆ ಕರ್ಕೊಂಡು ಹೋಗ್ಬೇಕು, ಮಕ್ಳನ್ ಬಿಟ್ಟು ಬರ್ಬೇಕು ಅಂತಂದ್ರುನು ಹೋಗ್ಬೇಕಿದ್ರೆ ತುಂಬಾ ಭಯದಿಂದ ಹೋಗ್ತಾಳೆ, ಭಯದಿಂದ ಬರ್ತಾಳೆ. ಎಲ್ಲಿ ನನ್ನಿಂದ ತಪ್ಪ ಆಗ್ದಲೇ ಹೋದ್ರು ತಪ್ಪಾಗಿ ಕಂಡುಬಿಡುತ್ತೋ, ಇದನ್ನ ಗಂಡ ಅಥವಾ ಗಂಡನ ಮನೆಯವರು ಎತ್ತಿ ಆಡಿಸಿ ಆಕೆಗೆ ಮತ್ತೆ ಹಿಂಸೆ ಕೊಡ್ತಾರೆ, ದೌರ್ಜನ್ಯ ಮಾಡ್ತಾರೆ ಅನ್ನೋದು ಯಾವಾಗ್ಲೂ ಸತತವಾಗಿ ಭಯ ಇರುತ್ತೆ. ಮನೆಗೆ ಯಾರಾದ್ರೂ ಬಂದ್ರೆ ಬಾಗ್ಲು ತೆಗಿಯಕ್ ಹೋಗೋದಿಲ್ಲ. ಆಮೇಲೆ ಮನೆಯಲ್ಲಿ ಬಂದಿರೋ ಗೆಸ್ಟ್ ಗೆ ಒಂದು ಟೀ ಕಾಫಿ ಕೊಟ್ಬಿಟ್ಟು ಮತ್ತೆ ಆ ಜಾಗಕ್ಕೆ ಬರೋದೇ ಇಲ್ಲ. ಅಡಿಗೆ ಮನೆ ಆಯ್ತು ಅಥವಾ ಆ ಒಂದು ಸೋಷಿಯಲ್ ಗ್ಯಾದರಿಂಗ್ ಇಂದ ದೂರನೇ ಇರ್ತಾರೆ. ಮತ್ತೆ ಇಂಥ ಗಂಡಸರು ಹೆಣ್ಣು ಮಕ್ಕಳನ್ನ ಅಥವಾ ಅವರ ಹೆಂಡತಿನ ಯಾವುದೇ ಆದ ಫಂಕ್ಷನ್ ಗೆ ಕರ್ಕೊಂಡ್ ಹೋಗೋದಿಲ್ಲ. ಸಾಯಂಕಾಲ ಆಗ್ಲಿ ರಾತ್ರಿ ಕರ್ಕೊಂಡ್ ಹೋಗ್ತೀನಿ, ಹೋಗ್ಲೇಬೇಕಿದ್ರೆ ಯಾವ ಒಂದು ಔಟಿಂಗ್ ಇರೋದಿಲ್ಲ. ತುಂಬಾ ಉಸಿರು ಕಟ್ಟೋ ವಾತಾವರಣದಲ್ಲಿ ಜೀವಿಸ್ತಾ ಇರ್ತಾಳೆ ಆ ಹೆಣ್ಮಕ್ಳು. ಎಲ್ಲಾನು ಸ್ಯಾಕ್ರಿಫೈಸ್ ಮಾಡ್ಬಿಡ್ತಾಳೆ, ಏನೂ ಇರೋದಿಲ್ಲ, ನಾನ್ ಬದುಕಿದೀನಿ ಅಷ್ಟೇ, ನಾನ್ ಮದ್ವೆ ಮಾಡ್ಕೊಂಡಿದೀನಿ, ನನ್ನ ತಂದೆ ತಾಯಿಗೆ ನೋವಾಗ್ಬಾರ್ದು, ಹಾಗಾಗಿ ಈ ಸಂಸಾರದಲ್ಲಿ ನಾ ಇದೀನಿ, ಈ ಮನಸ್ಥಿತಿಗೆ ಬಂದು ನಿಲ್ತಾಳೆ. ಅದು ಒಂದು ಸಣ್ಣ ಲೈನ್ ಅಥವಾ ಸಣ್ಣದೊಂದು ಒಂದು ಟಿಪ್ಪಲ್ಲಿ ಇರ್ತಾಳೆ. ಇನ್ನೊಂದ್ ಚೂರ್ ದೂಕ್ ಬಿಟ್ರೆ ಅವಳ ಒಳಗಿರೋ ಇಷ್ಟು ಜೀವನು ಹೊರಟು ಹೋಗುತ್ತೆ. ಆಮೇಲೆ ಐದರ್ ಅವಳು ತಪ್ಪಾಗಿ ಒಂದ್ ಹೆಜ್ಜೆ ತಗೊಂತಾಳೆ, ಇಲ್ಲ ಅಂತಂದ್ರೆ ಈ ತರ ಧೈರ್ಯ ಮಾಡಿ ಕೊನೆಗೆ ಬಂದು ಕೇಸ್ ನ ಫೈಲ್ ಮಾಡ್ತಾಳೆ. ನೋಡಿ, ನಾನ್ ನಿಮ್ಗೆ 5 ಕೇಸ್ ಹೇಳ್ತೀನಿ, ಇದು ನನ್ನದೇ ಕೌನ್ಸಿಲಿಂಗ್ ಕೇಸು. ತುಂಬಾ ಶ್ರೀಮಂತ ಮನೆಯವರು, ಅವ್ರಿಗೆ 1 ವರ್ಷದಿಂದ ಗಂಡ ಹೆಂಡತಿ ದೂರ ಇದ್ದಾರೆ. ಅವ್ರದ್ದು ಒಂದೇ ಪ್ರಾಬ್ಲಮ್, ಗಂಡ ಹೇಳ್ತಾನೆ ನನ್ ತಾಯಿ ಹೇಳ್ದಂಗೆ ನೀನ್ ಇರು ಅಂತ. ಈಗೇನು ಓದಿರೋ ಅಂತ ಹೆಣ್ಮಗಳು, ತುಂಬಾ ಸೆನ್ಸಿಟಿವ್. ಅವ್ರ ತಾಯಿ ಹೇಳಿದ್ದೆಲ್ಲ ಆಕೆ ಕೇಳೋದಕ್ಕಾಗಲ್ಲ. ಗಂಡ ಕೆಲ್ಸಕ್ಕೆ ಹೋದ್ಮೇಲೆ ಇವ್ರು ಅತ್ತೆ ಮತ್ತೆ ಸೊಸೆ ಮಧ್ಯ ಬೇರೆ ತರಾನೇ ಕಾನ್ವರ್ಸೇಷನ್ ನಡೆಯುತ್ತೆ. ಹಾಗಾಗಿ ಅವರು ಇವತ್ತು ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂತಂದ್ರೆ, ಈ ಕಡೆ ಮದ್ವೆ ಕಂಟಿನ್ಯೂ ಮಾಡೋದು ಅಥವಾ ಡಿವೋರ್ಸ್ ಆಗೋದು ಇಬ್ರಿಗೂ ಗೊತ್ತಾಗ್ತಾ ಇಲ್ಲ. ಇನ್ನು 1 ವರ್ಷ ಆಗಿದೆ ಅಷ್ಟೇ, ಒಂದು ಮಗುನೂ ಇದೆ. ಇನ್ನೊಂದು ಮನೆ ಕೆಲ್ಸಕ್ ಬರ್ತಾ ಇದ್ರು ನಮ್ ಮನೆಗೆ. ಆಕೆ ಎಷ್ಟು ಅವಳು ಗಂಡನ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರೋದ್ರೆ, ಇಸ್ತ್ರಿ ಮಾಡ್ತಾ ಇದ್ದ ಅವಳು ಗಂಡ, ತುಂಬಾ ಕುಡುಕ. ಇಸ್ತ್ರಿ ಡಬ್ಬಿನ ತೆಗೆದು ಮುಖದ ಮೇಲೆ ಇಟ್ಬಿಟ್ಟಿದ್ದ, ಅರ್ಧ ಮುಖ ಸುಟ್ಟು ಹೋಗಿತ್ತು. ಅವಳು ತಪ್ಪಿಷ್ಟೇ, ಯಾಕೆ ನೀನು ನೆನ್ನೆ ಬಟ್ಟೆ ಅವ್ರು ಕೊಟ್ಟಿಲ್ಲ ಅಂತ ಕೇಳಿದ್ದಕ್ಕೆ. ಈ ತರ ದೌರ್ಜನ್ಯ ನಡೆಯುತ್ತೆ. ಇನ್ನು 2 ಕೇಸು, ಒಂದ್ರಲ್ಲಿ ಆಕೆನ ಮದ್ವೆ ಮಾಡ್ಕೊಂಡ್ ಬಂದಿರೋದು ನೀನು ನನ್ ಮನೆ ನೋಡ್ಕೊಳ್ಳೋದಕ್ಕೆ, ನನ್ ಕೆಲ್ಸ ಮಾಡೋದಕ್ಕೆ, ನನ್ ಮಕ್ಳನ್ ನೋಡ್ಕೊಳ್ಳೋದಕ್ಕೆ. ಆಕೆಯ ತಂದೆ ತಾಯಿಗೂನು ತುಂಬಾ ಹುಷಾರಿಲ್ದಿದ್ದಾಗ್ಲು ಅವಳು ಒಬ್ಳೆ, ಅಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇಲ್ಲ. ಆಕೆ ಮನೆಯಲ್ಲಿ ಆಕೆಯ ತಂದೆ ತಾಯಿಗೆ ಅವ್ರ ಕ್ಯಾನ್ಸರ್ ಆದಾಗ್ಲೂ ಅವ್ರ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ
ಗಂಡ ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ತುಂಬಾ ಟಾರ್ಚರ್ ಮಾಡೋರು, ಪರ್ಮಿಷನ್ ಕೊಟ್ರು ತುಂಬಾ ಅವಾಚ್ಯ ಪದಗಳಿಂದ ಬೈಯೋರು. ಇನ್ನೊಬ್ರು ಇಬ್ರು ವಿದ್ಯಾವಂತರು IT ಪ್ರೊಫೆಷನಲ್ಸ್. ಜಾಸ್ತಿ ಎಲ್ಲ ವೆಲ್ ಸೆಟಲ್ಡ್ ಫ್ಯಾಮಿಲೀಸ್ ಅಲ್ಲೇ ಈ ರೀತಿ ಕೇಸಸ್ಗಳು ಜಾಸ್ತಿ ಅನ್ಸುತ್ತೆ ಅಲ್ಲ ಮೇಡಮ್? ಏನ್ ಹೇಳಿದ್ರಿ? ಜಾಸ್ತಿ ಎಲ್ಲ ವೆಲ್ ಸೆಟಲ್ಡ್ ಫ್ಯಾಮಿಲೀಸ್ ಅಲ್ಲೇ ಈ ರೀತಿ ಕೇಸಸ್ಗಳು ಜಾಸ್ತಿನ, ಹಾಗಾದ್ರೆ ಹೇಗೆ ಅಂತ ನೀವು ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀರಿ. ವೆಲ್ ಸೆಟಲ್ಡ್ ಫ್ಯಾಮಿಲೀಸ್ ಅಲ್ಲಿ ಈಗೋ ಕ್ಲಾಶ್ ಆಗುತ್ತೆ ಮೇಡಮ್. ಈಗೋ ಅನ್ನೋದು ಇಟ್ ಇಸ್ ನಾಟ್ ನಾವ್ ಅನ್ಕೊಂಡಿರೋದು ಈಗೋ ಅಂತಂದ್ರೆ ಅಹಂ ಅಂತ, ನಾನೇ ಗ್ರೇಟ್ ಅಂತ. ಅದು ಆಕ್ಚುಲಿ ಈಗೋ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್. ನನ್ನಲ್ಲೂ ಐ ಆಮ್ ಆಲ್ಸೋ ಸ್ಟ್ರಾಂಗ್ ಅಂತ ಹೇಳೋದಕ್ಕೆ ಡಿಫೆನ್ಸ್ ಇಂದ ನಾವು ಈಗೋಗೆ ಒಳಗಾಗಿ ಜೋರಾಗಿ ಮಾತಾಡೋದು, ಅಥವಾ ಸಿಟ್ಟಿನಿಂದ ಮಾತಾಡೋದು, ಅಥವಾ ಇನ್ನೊಬ್ರನ್ನ ಕೆಳ ಮಟ್ಟದಲ್ಲಿ ನೋಡೋದು, ಅಥವಾ ಅವರಿಗೆ ಕಿರುಕುಳ ಕೊಡೋದು, ಯಾವಾಗ್ಲೂ ಅವರಲ್ಲಿರೋ ಆ ಒಂದು ಇನ್ನರ್ ಸೆಲ್ಫ್ ಅಂತ ಇರುತ್ತೆ, ಸೆಲ್ಫ್ ಎಸ್ಟೀಮ್, ಅದನ್ನ ಮುರಿದು ಹಾಕೋದು, ನಿನ್ನದು ಏನು ವ್ಯಾಲ್ಯೂ ಇಲ್ಲ ಅಂತ ಹೇಳೋದು, ಈ ತರ ಅದು ಈಗೋ ಅನ್ನೋದು. ಇದು ಬಂದಾಗ ನಾನು ಗ್ರೇಟು, ನೀನೇ ನನ್ ಮುಂದೆ ಅಲ್ಲ ಅಂದಾಗ ಈಗೋ ಕ್ಲಾಶ್ ಆಗಿ ಒಬ್ರಿಗೊಬ್ರಿಗೆ ಹೊಡಿಯೋದು, ಎಳ್ದಾಡೋದು, ಇದೆಲ್ಲ ವಿದ್ಯಾವಂತರು ಈವನ್ ಇನ್ ದೇರ್ 50s 60s ಈ ತರ ಬಿಹೇವ್ ಆಗ್ತಾರೆ. ಅವ್ರಿಗೆ ಕಂಟ್ರೋಲ್ ಬರೋದಿಲ್ಲ, ಇನ್ನೊಬ್ರನ್ನ ಕ್ಷಮಿಸಬಹುದು ಅನ್ನೋದು ಗಂಡ ಹೆಂಡತಿ ಇಬ್ರ ಮಧ್ಯಾನು ಇರೋದಿಲ್ಲ. ಕ್ಷಮಿಸ್ಬಿಟ್ ನೋಡಿ ಒಂದ್ಸಲಿ, ಅವ್ರನ್ನ ತಿದ್ದೋದಕ್ ನೋಡಿ, ಆಮೇಲೆ ಎಲ್ಲಾನು ನೀವೇ ಮಾಡ್ತೀರಾ ಅಂತ ಅನ್ಕೊಬಹುದು. ಇದು ವೀಕ್ಷಕರಿಗೆ ಇಂಥ ಸಮಯ ಬಂದಾಗ ಗೋ ಟು ಅ ಪ್ರೊಫೆಷನಲ್ ಕೌನ್ಸಿಲರ್ ಹತ್ರ ಹೋಗ್ಬಿಟ್ಟು ಕೌನ್ಸಿಲಿಂಗ್ ತಗೊಳ್ಳಿ, ಲಾಯರ್ ಹತ್ರ ಹೋಗ್ಬಿಟ್ಟು ನಿಮ್ಮ ಕೇಸ್ ಡಿಸ್ಕಸ್ ಮಾಡಿ. ಬಿಕಾಸ್ ಬೇರೆ ಯಾರೇ ಹೋದ್ರು ಅವ್ರು ಒಂದು ಒಪಿನಿಯನ್ ಹೇಳ್ತಾರೆ ಅಷ್ಟೇ, ಬುದ್ಧಿವಾದ ಹೇಳ್ತಾರೆ. ಆದ್ರೆ ಕೌನ್ಸಿಲಿಂಗ್ ಆ ಪಾತೆ ಬೇರೆ, ದೃಷ್ಟಿನೇ ಬೇರೆ. ಅವ್ರು ಅದನ್ನ ಸರಿ ಮಾಡೋದಕ್ ಪ್ರಯತ್ನ ಪಡ್ತಾರೆ. ಸರಿನೇ ಆಗೋದಿಲ್ಲ ಅಂತಂದ್ರೆ ಇಟ್ ಇಸ್ ಬೆಟರ್ ಟು ಡಿವೋರ್ಸ್. ತುಂಬಾ ದೌರ್ಜನ್ಯ ಆಗಿ ಸುಟ್ಟಿಸ್ಕೊಂಡು ಹೊಡಿಸ್ಕೊಂಡು ದಬ್ಬಿಸ್ಕೊಂಡು ಇರೋಕ್ ಬದಲು ಸಪರೇಟ್ ಆಗಬಹುದು. ರಿಲೇಟಿವ್ಸ್ ಹತ್ರ ಹೋಗಿ ಹೇಳಿದ್ರೆ ಅವ್ರು ಮೇನ್ ಆಗಿ ಹೇಳದೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಅಂತ ಅಲ್ವಾ? ಸೊ ಪಂಚಾಯತಿ ಕರೀತಾರೆ ಅಷ್ಟೇ. ಇನ್ನು 4 ಜನದ ಮಧ್ಯ ಇವರ ಕುಟುಂಬದ ಒಳಗಿನ ಏನ್ ನಡೀತಾ ಇರುತ್ತೋ ಎಲ್ಲರ ಮುಂದೆ ಬರುತ್ತೆ. ಆದ್ರೆ ಅಲ್ಲೂನು ಹೆಣ್ಣಿನ ಮೇಲೇನೆ ಹೇಳ್ತಾರೆ, ನೀನೇ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡ್ಬಿಡು. ಆದ್ರೆ ಯಾರು ಒಂದು ವಿಷಯ ಯೋಚನೆ ಮಾಡೋದಿಲ್ಲ. ಅವಳ ತಂದೆ ತಾಯಿ ಮನೆ ಬಿಟ್ಟು ಗಂಡನ ಮನೆಗ್ ಬಂದಿರ್ತಾಳೆ, ಅವಳಿಗೆ ಯಾರು ಇಲ್ಲ, ಗಂಡನೇ ಫಸ್ಟ್. ಅವನಿಂದಾನೇ ದೌರ್ಜನ್ಯ ಆದಾಗ ಅವಳಲ್ಲಿ ನಂಬಿಕೆ ಅನ್ನೋದೇ ಕಳ್ಕೊಂಡ್ಬಿಡ್ತಾಳೆ. ಮುಗ್ದು ಹೋಗುತ್ತೆ ನಂಬಿಕೆ, ಪ್ರೀತಿ, ಪ್ರೇಮ, ವಿಶ್ವಾಸ ಏನು ಉಳ್ಕೊಳ್ಳೋದಿಲ್ಲ. ಈ ವಿಷಯ ಯಾರು ನೋಡೋದಿಲ್ವಲ್ಲ. ಹೌದೌದು, ನಿಜ ಮೇಡಮ್. ಇನ್ನು ಮಂಜುಳಾ ಮೇಡಮ್, ಈಗ ನಾವು ಕಾನೂನು ಹೋರಾಟದ ಬಗ್ಗೆ ಮಾತಾಡೋದಾದ್ರೆ ಈ ರೀತಿ ಕೇಸ್ಗಳು ಎಷ್ಟು ವರ್ಷಗಳ ಕಾಲ ಎಳಿಯತ್ತೆ, ಜೊತೆಗೆ ಏನ್ ಶಿಕ್ಷೆ ಇದಕ್ಕೆ ಅಂತ ಪ್ರೂವ್ ಆದ್ರೆ? ಡೌರಿ ಪ್ಯೂರ್ ಆಗಿ ನಾವೇನು 498 ಕೆಳಗಡೆ ಏನು ಮಾನಸಿಕ ಕ್ರೂರತೆ ಮತ್ತೆ ಫಿಸಿಕಲ್ ವೈಲೆನ್ಸ್ ಬರುತ್ತೆಯಲ್ಲ, ಅದ್ರ ಜೊತೆಗೆ ಡೌರಿ ಪ್ರೊಹಿಬಿಷನ್ ಆಕ್ಟ್ ಅಂತ ಸಪ್ರೇಟ್ ಆಗಿದೆ. ಅದ್ರ ಕೆಳಗಡೆ ಅದು ವಿತಿನ್ 7 years ಏನು ಮದುವೆ ಆಗಿರುತ್ತಲ್ಲ ಅವ್ರು ಮಾತ್ರ ಡೌರಿ ಪ್ರೊಹಿಬಿಷನ್ ಆಕ್ಟ್ ಕೆಳಗಡೆ 7 ವರ್ಷದ ಮೇಲೆ ಇಲ್ಲಿ ಅದಕ್ಕೆ ಎಕ್ಸೆಪ್ಷನ್ಸ್ ಇದೆ. 7 ವರ್ಷದ ಮೇಲೆ ನಾವು ಡೌರಿ ಪ್ರೊಹಿಬಿಷನ್ ಆಕ್ಟ್ ಕೆಳಗಡೆ ಕೇಸ್ ಹಾಕಕ್ಕಾಗಲ್ಲ. ಸೊ ಡೌರಿ ಪ್ರೊಹಿಬಿಷನ್ ಏನಿರ್ಬೇಕು ಅಂದ್ರೆ ಓರಲ್ ಆಗಿ ಕೇಳಿರ್ತಕ್ಕಂಥ ಯಾವ್ದಾದ್ರು ಡಾಕ್ಯುಮೆಂಟೇಶನ್ ಇರಬೇಕು, ಇಲ್ಲ ಮದುವೆಯಲ್ಲಿ ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ರಿಸಿಪ್ಟ್ಸ್, ವಸ್ತುಗಳು, ಇಲ್ಲ ಜ್ಯುವೆಲರಿ ರಿಸಿಪ್ಟ್ಸ್, ಇಲ್ಲ ಏನೋ ಒಂದು ಅವ್ರು ಏನೋ ಡಿಮ್ಯಾಂಡ್ ಮಾಡಿರ್ತಾರಲ್ಲ ಅದಿರ್ತಾರೆ. ನಮ್ಮ ನಾರ್ತ್ ಕರ್ನಾಟಕ ಕಡೆ ಯಾದಿ ಅಂತ ಬರೀತಾರೆ. ಸೊ ಅದು ಮೇಜರ್ ಸಾಕ್ಷಿ ಆಗುತ್ತೆ ಈ ತರ ಕೇಸಸ್ಗಳಲ್ಲಿ. ಸೊ ಮಿನಿಮಮ್ ಮೇಡಮ್ ಈ ಡೌರಿ ಪ್ರೊಹಿಬಿಷನ್ ಆಕ್ಟ್ ಆಗಿರ್ಬೋದು, 498 FIR ಹಾಕಿರ್ತೀವಲ್ಲ ನಾವು, ಆ ಕಂಪ್ಲೇಂಟ್ ಆಗಿರ್ಬೋದು, ಆಮೇಲೆ ಯಾವುದು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಕೆಳಗಡೆ ಹಾಕಿದ್ರೆ ಮಿನಿಮಮ್ 2 ರಿಂದ 3 ವರ್ಷ ಅಂತ ಅನ್ಬಹುದು. ಡಿಪೆಂಡ್ಸ್, ಎರಡು ಕಡೆ ವಕೀಲರು ಹೇಗಿರ್ತಾರೆ ಅವರ ಒಂದು ಸಮಯಾವಕಾಶದ ಮೇಲೆ 3 ರಿಂದ 4 ವರ್ಷ ಅಂತ ನಾವು ಎಸ್ಟಿಮೇಷನ್ ಮಾಡ್ಬೋದು. ಅಷ್ಟು ವರ್ಷದೊಳಗಡೆ ನಾವು ಈ ಕೇಸನ್ನ ನಡೆಸ್ಕೊಳ್ಬಹುದು. ಮತ್ತೇನಂದ್ರೆ ವರದಕ್ಷಿಣೆ ಕೇಸು ಮೋರ್ ಪವರ್ಫುಲ್ ದನ್ ದಿ ಈಗೇನು ಪ್ರೆಸೆಂಟ್ ಯಾವ್ಯಾವ ಕಾನೂನುಗಳು ಮಾತಾಡ್ತೀವಲ್ಲ ಅದಕ್ಕಿಂತ ತುಂಬಾ ಸ್ಟ್ರಾಂಗ್ ಇದೆ. ವಿತಿನ್ 7 years ಮಾಡಬೇಕು. ಸಬ್ಸಿಕ್ವೆಂಟ್ ಆಗಿ ಡಾಕ್ಯುಮೆಂಟ್ಸ್ ನ ಮೇಂಟೈನ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾನ್ವಿತಾ ಮೇಡಮ್, ಹಾಗೆ ಮಂಜುಳಾ ಮೇಡಮ್ ಥ್ಯಾಂಕ್ ಯು, ಜೊತೆಗೆ ರಾಘವೇಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ನಾವೇ ನಂಬರ್ 1 ಈ ರೀತಿ ಪ್ರಕರಣದಲ್ಲಿ ಅಂತ ಹೇಳ್ಕೊಳ್ಳೋಕೆ ನಿಜಕ್ಕೂ ಕೂಡ ನಾಚಿಕೆ ಆಗುತ್ತೆ. ಪದೇ ಪದೇ ನಾವು ಮಾಧ್ಯಮಗಳ ಮೂಲಕ ಜಾಗೃತಿ ಮೂಡಿಸಿದ್ರೂ ಕೂಡ ಈ ಪಿಡುಗು ಕಿಂಚಿತ್ತು ಕಮ್ಮಿ ಆಗ್ತಾ ಇಲ್ಲ. ಮನೆಗೆ ಬರೋ ಹೆಣ್ಣು ಲಕ್ಷ್ಮಿ ಅಂತ ಹೇಳ್ತಾರೆ. ಆಕೆಯನ್ನ ಮನೆಯವರು ಮಹಾಲಕ್ಷ್ಮಿ ತರ ಟ್ರೀಟ್ ಮಾಡಬೇಕೇ ಹೊರತು ಹಣಕ್ಕಾಗಿ ಆಕೆಯನ್ನೇ ಕಿತ್ತು ತಿನ್ನಬಾರ್ದು. ಇನ್ನಾದರೂ ಈ ಸಮಾಜ ಬುದ್ಧಿ ಕಲೀಲಿ. ಇಟ್ಸ್ ಹೈ ಟೈಮ್ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.